ಇವತ್ತು 2ನೇ ಅಧ್ಯಾಯ 16ನೇ ಶ್ಲೋಕದ ಒಂದು ನೋಟ್ಸ್ನ ವಿವರಣೆ ಅನ್ನೋದನ್ನ ಮಾಡ್ತಿರ್ತೀವಿ. ಓಕೆ, ಪ್ರಾರಂಭ ಮಾಡೋಣ. ನಿನ್ನೆ ಮೊನ್ನೆ ಇನ್ನೊಂದು ವಿಚಾರ ಹೇಳಬೇಕು. ಅವಾಗ ಕ್ಲಾಸ್ಗಳು ಇರೋದಿಲ್ಲ. ಯಾಕೆಂದ್ರೆ ಈ ರೀತಿ ನನಗೆ ಬೇರೆ ಪ್ರೋಗ್ರಾಮ್ಗಳು ಅದು ಇದು ಇದ್ದಾಗ ಪಾಪ ಶ್ರೀಜಿ ಫೋನ್ ಮಾಡ್ತಾರೆ, ಫೋನ್ ಪಿಕ್ ಮಾಡಿ ಹೇಳುವಷ್ಟು ಇದನ್ನು ನನಗೆ ಇರೋದಿಲ್ಲ. ಎಷ್ಟೋ ಜನ ಕಾಯ್ತಾರೆ. ನಿನ್ನೆ ಮೆಸೇಜ್ ಹಾಕಿದೆ, ಇವತ್ತು ಕ್ಲಾಸ್ ಇಲ್ಲ ಅಂತ ಮೆಸೇಜ್ ಹಾಕಿದೆ. ಇವತ್ತು ನೋಡಿದ್ರೆ ಮೆಸೇಜ್ ಗ್ರೂಪ್ ಅಲ್ಲಿ ಬಂದಿರ್ಲಿಲ್ಲ, ಅಂದ್ರೆ ಅಲ್ಲಿ ಸಿಗ್ನಲ್ ಸಿಗ್ಲಿಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿ ಇರಬೇಕು. ನ ಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತತ್ವನನ್ಯೋಸ್ತತ್ವದರ್ಶಿಭಿಃ. ಸೊ ಫಿಲಾಸಫಿಕಲ್ ವೈಸ್ ಅತಿ ಮುಖ್ಯವಾದ ಒಂದು ಶ್ಲೋಕ. ಸೊ ಯಾವ ದೃಷ್ಟಿಕೋನದಲ್ಲಿ ನಾವು ನೋಡ್ತಿದ್ದೀವಿ ಅನ್ನೋದ್ರ ಮೇಲೆ ಆಧಾರಿತವಾಗಿರುತ್ತೆ. ಸೊ ಕೃಷ್ಣ ಪ್ರಜ್ಞೆಗೆ ಬರಕ್ ಮುಂಚೆ ಆ ದೃಷ್ಟಿಕೋನ ಬೇರೆ, ಕೃಷ್ಣ ಪ್ರಜ್ಞೆ ಒಳಗಡೆಯಿಂದ ನೋಡೋ ಒಂದು ದೃಷ್ಟಿಕೋನ ಬೇರೆ. ಎಸ್, there is no permanent existence for the body. ಈ ದೇಹಕ್ಕೆ ಶಾಶ್ವತವಾದ ಇರುವಿಕೆ ಅನ್ನೋದು ಇಲ್ಲ. and no cessation of existence for the soul. ಇನ್ನು ಆತ್ಮದ ಬಗ್ಗೆ ತಗೊಂಡ್ರೆ ಆ ಒಂದು ಆದಿ ಅಂತ್ಯ ಅನ್ನೋದು ಇಲ್ಲ. ಈ ಒಂದು ಆತ್ಮಕ್ಕೆ ಪ್ರಾರಂಭ ಅನ್ನೋದು ಸಹ ಇಲ್ಲ. ಯಾವ ರೀತಿ ಅಂತ್ಯ ಇಲ್ಲ, ಅದೇ ರೀತಿ ಪ್ರಾರಂಭ ಇಲ್ಲದೆ ಇರುವಾಗ ಮಾತ್ರನೇ ಅಂತ್ಯ ಇರೋದಿಲ್ಲ. ಇದು ನಮ್ಮ ಒಂದು ಪ್ರಜ್ಞೆಗೆ ಮೀರಿರುವಂಥದ್ದು. ಯಾಕಂದ್ರೆ ನಾವು ಭೌತಿಕದಲ್ಲಿ ಹೆಚ್ಚಿಗೆ ಆಳದಲ್ಲಿ ಇರೋದ್ರಿಂದ, ಭೌತಿಕದ ಪ್ರಜ್ಞೆಯಲ್ಲೇ ಇರೋದ್ರಿಂದ ನಮಗೆ ಪ್ರತಿಯೊಂದು ಆದಿ ಅಂತ್ಯದಿಂದನೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಆದಿ ಅಂತ್ಯ ಇಲ್ಲ ಅಂದ್ರೆ ಹೆಂಗ್ ಸಾಧ್ಯ ಅನ್ನೋ ಮಾತಲ್ಲೇ ಇರ್ತೀವಿಲ್ಲ, ಆ ಒಂದು ಅಭಿಪ್ರಾಯದಲ್ಲಿ ಇರ್ತೀವಿ. ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದು ನಮ್ಮಲ್ಲಿ ದಿವ್ಯ ಪ್ರಜ್ಞೆ ಬೆಳವಣಿಗೆ ಆದಾಗ ಆವಾಗ ಇಂಥ ವಿಚಾರಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಭಕ್ತ್ಯಾಮಾಂ ಅಭಿಜಾನಾತಿ ಯಾವನ್ಯಸ್ಮಿ ತತ್ವತಃ. ಯಥಾರೂಪವಾಗಿ ಭಕ್ತನಿಗೆ ಮಾತ್ರ ಅರ್ಥ ಆಗುತ್ತೆ. ಯಾಕಂದ್ರೆ ಆತ ಆ ಒಂದು ದಿವ್ಯ ನೆಲೆಯಲ್ಲಿ ಇರ್ತಾನೆ, ಆದ ಕಾರಣ ಆತನಿಗೆ ಆ ಒಂದು ರೀತಿಯಲ್ಲಿ ಅರ್ಥ ಆಗುತ್ತೆ. ಆದ್ರೆ ಎಲ್ಲರಿಗೂ ಆ ರೀತಿ ಅರ್ಥ ಆಗೋದಿಲ್ಲ. ಅಭಕ್ತನಾದವನಿಗೆ ಆ ರೀತಿ ಅರ್ಥ ಆಗೋದಿಲ್ಲ. ಓಕೆ, those who see things in truth see this conclusion about both of these. ಸೊ ಯಾರು ಏನ್ ಹೇಳ್ತೀವಿ, ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ, ಸತ್ಯಾಂಶಗಳನ್ನ ನೋಡುವ ದೃಷ್ಟಿ ಯಾರಿಗಿದೆ ಅಂತವ್ರು ಮಾತ್ರ ಈ ಎರಡರನ್ನ ನೋಡ್ತಾರೆ. ಎರಡರ ವ್ಯತ್ಯಾಸ ಆಗಿರ್ಬೋದು, ಹೋಲಿಕೆಗಳಾಗಿರ್ಬೋದು. ಸೊ ಅದನ್ನ ಯಾವ ರೀತಿ ತೊಡಗಿಸ್ಕೊಳ್ಬೇಕು, ಎರಡರ ವಿಚಾರಗಳಲ್ಲಿ ಹೆಚ್ಚಿಗೆ ಆ ವ್ಯಕ್ತಿಗೆ ಮಾತ್ರ ಗೊತ್ತಾಗುತ್ತೆ. ತತ್ವದರ್ಶಿಭಿಃ ಅಂತ ಈ ಒಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವಿದ್ಯಾ ವಿನಯ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷತೆ ಜ್ಞಾನಂ ಜ್ಞಾನಿ ತತ್ವದರ್ಶಿಭಿಃ. ತತ್ವದರ್ಶಿಗಳಿಗೆ ಮಾತ್ರ ಇದು, ಯಾಕಂದ್ರೆ ಅವರು ಸತ್ಯಾಂಶಗಳನ್ನ ಕಂಡಿದ್ದಾರೆ. ಸೊ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೀತಾ ಇದೆಲ್ಲ ನಮಗೆ ಕಾಣಿಸುತ್ತೆ. ಈ ವ್ಯತ್ಯಾಸಗಳು, ಯಾವ್ದು ಶಾಶ್ವತ ಯಾವ್ದು ಅಶಾಶ್ವತ. ಈ ಒಂದು 13ನೇ ಅಧ್ಯಾಯ ಬಂದಾಗ ಕ್ಷೇತ್ರಜ್ಞೆಯೋ ವಿಭಾಗದಲ್ಲಿ ಏನೆಲ್ಲ ನೋಡ್ತೀವಿ. ಕ್ಷೇತ್ರ ಅಂದ್ರೆ ಏನು, ಕೊನೆಯದಾಗಿ ಕೃಷ್ಣ ಹೇಳ್ತಾನೆ, ಸೊ ಎಲ್ಲದರ ಒಂದು ಸಂಯೋಗ, ಕ್ಷೇತ್ರಜ್ಞ ಸಂಯೋಗವಾಗಿರುತ್ತೆ ಎಲ್ಲವೂ. ಅದನ್ನು ನೋಡೋ ದೃಷ್ಟಿ ಬರ್ಬೇಕು. ಯಾವುದೋ ಒಂದು ಅಂದವಾದ ಹೂವು ನೋಡ್ತಿದ್ದೀವಿ ಅಂದ ತಕ್ಷಣ ಆದ್ರೆ ಹಿಂದೆ ಈ ಹೂವನ್ನ ಯಾರು ರಚಿಸಿದ್ದಾನೆ ಅನ್ನೋದು ನಮ್ಗೆ ಕಾಣಿಸ್ಬೇಕು. ಆವಾಗ ನಮ್ಮ ಜ್ಞಾನ ಪರಿಪೂರ್ಣವಾಗಿದೆ ಅಂತ ಅರ್ಥ ಆಗ್ತದೆ ಅನ್ಸುತ್ತೆ. ಸೊ ನಾವ್ ಆ ರೀತಿ ಇಲ್ಲ ಅಂದ್ರೆ ನಾವ್ ಇನ್ನೂ ಆದ್ರೂ ಬೆಳೆದಿಲ್ಲ. ಹೂವು ಚೆನ್ನಾಗಿದೆ, ಊಟ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂದ್ರೆ ಬರೀ ಭೌತಿಕ ಮಾತ್ರ ನೋಡ್ತೀವಿ. ಆದ್ರೆ ಹಿಂದ್ಗಡೆ ಇರೋ ಒಂದು ಶಕ್ತಿಯನ್ನ ಕಾಣಿಸ್ತಾ ಇಲ್ಲ ನಮ್ಗೆ. ಆ ಶಕ್ತಿ ಯಾವಾಗ ಕಾಣಿಸಕ್ಕೆ ಪ್ರಾರಂಭ ಆಗುತ್ತೆ, ಆವಾಗ ಆಧ್ಯಾತ್ಮಿಕ ಅನ್ನೋದು ನೋಡುವ ಒಂದು ದೃಷ್ಟಿ ಬೆಳೀತಾ ಆಗುತ್ತೆ. Okay, then the previous verse described the results for those who have attained the level of discrimination. So ಇದಕ್ಕೆ ಮುಂಚಿನ ಶ್ಲೋಕದಲ್ಲಿ ಏನ್ ಹೇಳ್ಕೊಡುತ್ತೆ, ಆ ಒಂದು ವ್ಯತ್ಯಾಸ, ಲೆವೆಲ್ ಆಫ್ ಡಿಸ್ಕ್ರಿಮಿನೇಷನ್, ಆ ವ್ಯತ್ಯಾಸಗಳು ನೋಡೋ ಅಂತ ವ್ಯಕ್ತಿಗೆ ಅದು ಪ್ರಕಟವಾಗುತ್ತೆ. The previous verse described the results for those who have attained the level of discrimination. ಯಾರಿದ್ರ ವ್ಯತ್ಯಾಸ ನೋಡ್ತಾರೆ ಅವರ ಒಂದು ಪರಿಣಾಮ ಏನು ಅನ್ನೋದನ್ನ ಹೇಳಲಾಗಿದೆ. ಇಲ್ಲೇನೆ, ಓ ಬೆಸ್ಟ್ ಆಫ್ ಮೆನ್, ದ ಇಂಟೆಲಿಜೆಂಟ್ ಪರ್ಸನ್ ಈಕ್ವಲ್ ಇನ್ ಹ್ಯಾಪಿನೆಸ್ ಅಂಡ್ ಡಿಸ್ಟ್ರೆಸ್ ಹೂ ಇಸ್ ನಾಟ್ ಪೇನ್ಡ್ ಬೈ ದೀಸ್ ಸೆನ್ಸ್ ಆಬ್ಜೆಕ್ಟ್ಸ್ ಅಟೈನ್ ಲಿಬರೇಷನ್.
ಮುಕ್ತಿ ಯಾರು ಪಡ್ಕೊಂತಾರೆ? ಬುದ್ಧಿವಂತನು. ಯಾರು ಬುದ್ಧಿವಂತನು? ಯಾವಾಗ ಆತನ ಆನಂದ ದುಃಖ ಸುಖ ದುಃಖಗಳಲ್ಲಿ ಸಮಾನತ್ವದಲ್ಲಿರ್ತಾನೆ ಅಂತ ವ್ಯಕ್ತಿ. ಯಾವಾಗ ಇಂದ್ರಿಯ ವಸ್ತುಗಳು ಆತನ ಯಾವುದೇ ರೀತಿಯ ತೊಂದರೆಗೆ ಒಳಪಡಿಸೋದಿಲ್ಲ, ಆಕರ್ಷಣೀಯವಾಗಿರೋದಿಲ್ಲ, ಆತನ ಏನ ದಿಗ್ಭ್ರಮೆಗೊಳಿಸೋದಿಲ್ಲ, ಅಂತ ವ್ಯಕ್ತಿ ಈ ಒಂದು ಇದಕ್ಕೆ ಅರ್ಹನಾಗಿರ್ತಾನೆ, ಯಾವುದಕ್ಕೆ? ಮುಕ್ತಿಗೆ. ಸೊ ಇಲ್ಲೂ ಅದನ್ನೇ ಹೇಳಲಾಗಿದೆ. ಕ್ಲಿಯರ್? ಎಸ್. ಆಕ್ಚುಲಿ as Shruti says, the soul is not attached to matter. ಶ್ರುತಿ ಏನ್ ಹೇಳುತ್ತೆ? ಆತ್ಮ ಬಂದು ಯಾವುದೇ ಕಾರಣಕ್ಕೂ ಜಡ ವಸ್ತುಗಳಿಗೆ ವ್ಯಾಮೋಹಿತರಾಗಿರೋದಿಲ್ಲ. ಯಾಕೆ? ಯಾಕೆಂದ್ರೆ ಸಿಮಿಲಾರಿಟಿ ಇರೋದಿಲ್ಲ. ಹೆಂಗ್ ಹೇಳೋಣ ಇದನ್ನ? ಆತ್ಮದ ಆಕರ್ಷಣೀಯ ವಸ್ತು ಅಂದ್ರೆ ಅದು ಪರಮಾತ್ಮ ಮಾತ್ರನೇ, ಜಡ ವಸ್ತುಗಳಾಗಿ ಸಾಧ್ಯ ಇಲ್ಲ. ಟೇಬಲ್ಗೆ ಚೇರ್ ಮೇಲೆ ಇಷ್ಟ ಇರುತ್ತೆ? ಇರೋದಿಲ್ಲ. ಕರೆಕ್ಟ್? ಜಡ ವಸ್ತು ಬೇರೆ, ಆತ್ಮ ಬೇರೆ. ಸೊ ಆತ್ಮ ಆಗಿರೋದು ಜಡ ವಸ್ತುವಿನ ಮೇಲೆ ಯಾವುದೇ ಒಂದು ಆಕರ್ಷಣೆ ಇರೋದಿಲ್ಲ. ಹಂಗಿದೆ ಅಂದ್ರೆ ಅದು ಅಜ್ಞಾನ. ಇವಾಗ ನಮಗೆ ಕೆಲವೊಂದು ಚೇರ್ಗಳ ಮೇಲೆ, ಸೋಫಾ ಮೇಲೆ, ಎಲ್ಲದರ ಮೇಲೆ ವ್ಯಾಮೋಹ ಆಗ್ತಾ ಇದೆ. ಕರೆಕ್ಟ್? ಇದು ನಮ್ಮ ಅಜ್ಞಾನ ನೆಲೆಯಲ್ಲಿ ಆಗುವಂಥದ್ದು. ಜ್ಞಾನ ನೆಲೆಯಲ್ಲಿ ಪ್ರಕಟ ಆಗಿದ ತಕ್ಷಣನೇ ಆನಂದ ಯಾವಾಗ್ಲೂ ಒಳಗಿಂದ ಬರೋದು ಹೊರತುಪಡಿಸಿ ಆಚೆಯಿಂದ ಅಲ್ಲ. ವಸ್ತುಗಳಿಂದ, ಜಡ ವಸ್ತುಗಳಿಂದ, ಇಂದ್ರಿಯ ಅಂಶಗಳಿಂದ ಬರುವಂತದ್ದಲ್ಲ. ಇದನ್ನ ಶ್ರುತಿ ಹೇಳ್ತಿದೆ. ಸಂಗೋ ಹಿ ಅಯಂ ಪುರುಷಃ. ಇದು ಬೃಹತ್ ಅರಣ್ಯಕ ಉಪನಿಷತ್ತಲ್ಲಿ ಹೇಳಲಾಗಿದೆ. Thus, the jiva does not have a relationship with the subtle or gross bodies. ಸೊ ಯಾವುದೇ ಸಂಬಂಧ ಅನ್ನೋದು ಇಲ್ಲ ಈ ಜೀವಿಗೆ. ಸ್ಥೂಲ ಶರೀರಗಳಲ್ಲಾಗಿರ್ಬೋದು, ಸ್ಥೂಲ ಅಂಶಗಳಲ್ಲಾಗಿರ್ಬೋದು, ಯಾವುದೇ ರೀತಿಯ ಸಂಬಂಧ ಇರಲ್ಲ. ಮನಸ್ಸು ಸಹ ಭೌತಿಕನೇ. ಕ್ಲಿಯರ್? ಮನಸ್ಸು ಸಹ ಭೌತಿಕಕ್ಕೆ ಸೇರಿರುವಂತದ್ದು. ಅದಕ್ಕೂ ಆಧ್ಯಾತ್ಮ ಯಾವುದೇ ಸಂಬಂಧ ಇರೋದಿಲ್ಲ. ಎಸ್, ಈ ಒಂದು ಯೋಗಿ ಆದವರು, ಜ್ಞಾನಿಗಿಂತ ಯೋಗಿ ಆದವನು ಮನಸ್ಸಿನ ಒಂದು ನೆಲೆಗೆ ಬರ್ತಾನೆ, ಸೂಕ್ಷ್ಮ ನೆಲೆಗೆ ಬರ್ತಾನೆ. ಬಟ್ ಅದು ಕೂಡ ಭೌತಿಕನೇ. ಭಕ್ತನು ಮಾತ್ರನೇ ಆಧ್ಯಾತ್ಮಿಕ ನೆಲೆಯಲ್ಲಿ ಇರೋದಕ್ಕೆ ಸಾಧ್ಯ. ಭಕ್ತನು ಅಂದ್ರೆ ಯಾರು? ಯಾರು ಪರಿಪೂರ್ಣ ಜ್ಞಾನವನ್ನು ಹೊಂದಿದಾನೆ, ಮತ್ತೆ ಯಾರು ಪ್ರತಿಯೊಂದನ್ನು ಕೃಷ್ಣನ ದೃಷ್ಟಿಯಲ್ಲಿ ನೋಡ್ತಾನೆ. ಈ ಒಂದು ಶ್ಲೋಕ ಬಂದು ಭಗವಂತನ ಒಂದು ದೃಷ್ಟಿಯ ಒಂದು ಮಾತುಗಳಾಗಿರುತ್ತೆ. ಸೊ ಯಾರು ಆ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ ವ್ಯಕ್ತಿಗೆ ಮಾತ್ರ ಅದು ಸಾಧ್ಯ. Yes. Thus, the jiva does not have a relationship with the subtle and gross bodies and their products such as lamentation and bewilderment. ಈ ರೀತಿ ದಿಗ್ಭ್ರಮೆ ಆಗೋದಾಗಿರ್ಬೋದು, ದುಃಖ ಆಗೋದಿರ್ಬೋದು, ಯಾವಾಗ ಆಗುತ್ತೆ? ಯಾವಾಗ ನಮ್ಮ ಸಂಬಂಧ ಜಡ ವಸ್ತುಗಳಲ್ಲಿ ಆಗುತ್ತೆ, ಆವಾಗ ಮಾತ್ರ ದುಃಖ ಆಗುತ್ತೆ. ನಾನೊಂದು ಮೊಬೈಲ್ ತಗೊಂತೀನಿ, ಒಂದು ಮನೆ ತಗೊಂತೀನಿ, ಒಂದು ಕುರ್ಚಿ ಏನೋ ಒಂದು ತಗೊಂತೀನಿ, ಏನೋ ಯಾವ್ದ್ರಿಂದ ಆನಂದ ಪಡ್ಕೊಳ್ಬೇಕು ಅನ್ಕೊಂತೀನಿ. ಇಲ್ಲ ಒಂದು ವ್ಯಕ್ತಿಯಿಂದನೇ ಆನಂದ ಪಡ್ಕೊಳ್ಬೇಕು ಅಂತೀನಿ. ಆ ವ್ಯಕ್ತಿ ಮರಣ ಹೊಂದಿದ ನಂತರ ನನಗೆ ದುಃಖ ಅನ್ನೋದಾಗುತ್ತೆ. ಆ ವಸ್ತು ನನ್ನ ಬಿಟ್ಟು ಹೋಗುವಾಗ ನನಗೆ ದುಃಖ ಆಗುತ್ತೆ. ಇಲ್ಲ ಅಂದ್ರೆ ನಾನು ಆ ವಸ್ತುನ ಬಿಟ್ಟು ಹೋಗುವಾಗ ನನಗೆ ದುಃಖ ಆಗುತ್ತೆ. ಸೊ ಜಡ ವಸ್ತುಗಳಿಂದ ಮಾತ್ರನೇ ದುಃಖ ಆಗೋದು. ಕೃಷ್ಣನಿಂದ ಯಾವುದೇ ಕಾರಣಕ್ಕೂ ಯಾವತ್ತೂ ದುಃಖ ಸಂಭವಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಶಾಶ್ವತನು. ಯಾವ ರೀತಿ ನಾನು ಶಾಶ್ವತನು, ಪರಮಾತ್ಮ ಅದೇ ರೀತಿ ಶಾಶ್ವತನು. ಆತನೇ ನನ್ನ ಒಂದು ಸೋರ್ಸ್, ನನ್ನ ಮೂಲ ಆಗಿದ್ದಾನೆ. ಆದ ಕಾರಣ ಯಾವುದೇ ಕಾರಣಕ್ಕೆ ಎಂತ ಸ್ಥಿತಿಯಲ್ಲಾದ್ರೂ ಸರಿನೇ ದುಃಖ ದಿಗ್ಭ್ರಮೆ ಆಗುವ ಸಾಧ್ಯತೆಗಳೇ ಇಲ್ಲ. This relationship is caused by ignorance. This is explained in this verse. ಈ ರೀತಿಯ ಒಂದು ದುಃಖ ಇಲ್ಲ ಅಂದ್ರೆ ಜಡ ವಸ್ತುಗಳ ಒಂದು ಸಂಬಂಧ ಅನ್ನೋದು ಅಜ್ಞಾನದಿಂದ ಬೆಳೆಯುವಂತದ್ದಾಗಿರುತ್ತೆ. ನಾನು ಯಾರು ಅಂತ ತಿಳ್ಕೊಂಡಿಲ್ಲ ಅಂದ್ರೆ ಆವಾಗ ಇಂಥ ಒಂದು ಸಂಬಂಧಗಳು ಬೆಳೀತದೆ. ನಾನು ಯಾರು ಅಂತ ತಿಳ್ಕೊಂಡ್ಬಿಟ್ರೆ ಇಂಥ ಸಂಬಂಧಗಳು ಬೆಳೆಯೋದಿಲ್ಲ. ತಪ್ಪಾದ ಪರಿಚಯ ನಮ್ಮದು. ಉದಾಹರಣೆಗೆ ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳೋದು. ಉದಾಹರಣೆಗೆ ನಾನೊಂದು ಗಂಡಸು, ನಾನು ಹೆಂಗಸು ಅನ್ಕೊಂಡಿದ ತಕ್ಷಣನೇ ನನ್ನ ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ಆಗುತ್ತೆ. ನಾನು ಹೆಣ್ಣು ಅನ್ಕೊಂಡಿದ ತಕ್ಷಣನೇ ನನ್ನ ಒಂದು ಲಕ್ಷಣಗಳೆಲ್ಲ ಬದಲಾವಣೆ ಆಗುತ್ತೆ. ಅವಾಗ ನಾನು ಜಡೆ ಹಾಕೊಳ್ಬೇಕು, ಕುಂಕುಮ ಇಟ್ಕೊಳ್ಬೇಕು, ಸೀರೆ ಉಟ್ಕೊಳ್ಬೇಕು. ಅರ್ಥ ಆಗ್ತಿದೆ? ವಿಚಿತ್ರವಾಗೋಗುತ್ತೆ ನನ್ನ ಜೀವನ. ಅದೇ ರೀತಿ ನಾನು ಆತ್ಮ ಅಲ್ಲ ದೇಹ ಅಂದಿದ ತಕ್ಷಣ ಏನಾಗುತ್ತೆ? ನಮ್ಮ ಆಯ್ಕೆಗಳು, ನಮ್ಮ ಆಲೋಚನೆಗಳು ಎಲ್ಲವೂ ದಿಗ್ಭ್ರಮೆ ಆಗ್ತಾ ಇರುತ್ತೆ. ಆ ಅಜ್ಞಾನದಿಂದ ನಾನು ಇವಾಗ ಹೆಣ್ಣು ಅನ್ಕೊಂಡು ಅಜ್ಞಾನದಲ್ಲಿ ಇದೀನಿ ಅಂದಿದ ತಕ್ಷಣ ಹೆಣ್ಣಿನ ತರ ಆಡ್ತಾ ಇರ್ತೇನೆ. ಅದೇ ರೀತಿ ನಾನು ಆತ್ಮ ಅಲ್ಲ ದೇಹ ಅಂದಿದ ತಕ್ಷಣನೇ ದೇಹ ತರ ಆಡ್ತಿರ್ತೀನಿ, ಹುಚ್ಚಾಗಿ ಆಡ್ತಿರ್ತೀವಿ. ಸತ್ಯಾಂಶಕ್ಕೆ ಭಕ್ತಿಯಲ್ಲಿ ಇರೋರೆಲ್ಲ ಹುಚ್ಚರು. ಯಾರು ಭಕ್ತಿಯಲ್ಲಿ ಇಲ್ಲ ಅವರೆಲ್ಲರೂ ಹುಚ್ಚರು. ಇಡೀ ಸೃಷ್ಟಿಯಲ್ಲಿ ಇರೋರು 99.999% ಎಲ್ಲರೂ ಹುಚ್ಚರೇ.
ಜೀವನನೇ ಗೊತ್ತಿಲ್ಲ, ಸತ್ಯಾಂಶ ಗೊತ್ತಿಲ್ಲ, ಅಸತ್ನ ಒಂದು ಜೀವನ ಮಾಡ್ತಿರ್ತಾರೆ, ಸುಳ್ಳಿನ ಒಂದು ಜೀವನ ಅನ್ನೋದನ್ನ ಮಾಡ್ತಾರೆ. ಯಾಕಂದ್ರೆ ದೇಹದ ಭೋಗಿಸುವ ವಸ್ತುಗಳೆಲ್ಲ ಅವ್ರದ್ದು ಅನ್ಕೊಂತ ಇರ್ತಾರೆ, ಅಜ್ಞಾನದ ಒಂದು ನೆಲೆಯಲ್ಲಿರ್ತಾರೆ. ಅಜ್ಞಾನ ಇದ್ದಾಗ ಮಾತ್ರ ಇದು ಸಂಭವಿಸುತ್ತೆ ನಮ್ಮ ಒಂದು ಜೀವನದಲ್ಲಿ. ಅದನ್ನ ಈ ಒಂದು ಶ್ಲೋಕ ಹೇಳ್ತಿದೆ. ದೆನ್ ಫಾರ್ ದ ಸೋಲ್ ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್. ಆತ್ಮಕ್ಕೆ ಇರುವಿಕೆ ಅನ್ನೋದೇ ಇಲ್ಲ, ಅದು ಶಾಶ್ವತವಾದದ್ದು. ಇರುವಿಕೆ ಅಂತ ಹೆಂಗ್ ಹೇಳ್ತೀರಾ? ಯಾವುದೋ ಒಂದು ಭೌತಿಕ ಇದರಲ್ಲಿ ಒಂದು ಇದೆ ಅಂದ್ರೆ ಅದು ನಂತರ ಇಲ್ಲದೆ ಆಗ್ಬೇಕಲ್ವಾ, ಅಂತ ಒಂದು ಸಂಭವ ಇದಕ್ಕೆ ಬರೋದೇ ಇಲ್ಲ ಆತ್ಮಕ್ಕೆ. ಭಾವಃ of lamentation bewilderment for their shelter the body asatah, since they have qualities opposed to the qualities of the soul. ಯಾಕೆಂದ್ರೆ ಆತ್ಮಕ್ಕಿರುವ ಗುಣಗಳಿಗೆ ತದ್ ವಿರುದ್ಧವಾದ ಗುಣಗಳಾಗಿರುತ್ತೆ ಈ ಒಂದು ಜಡ ವಸ್ತುಗಳದ್ದು. ಆದ ಕಾರಣ ಅದಕ್ಕೂ ಇದಕ್ಕೂ ಸಂಬಂಧ ಅನ್ನೋದಿಲ್ಲ. ಸಂಬಂಧ ಹೋಲಿಕೆ ಯಾವ ರೀತಿಯಲ್ಲೂ ನಾವು ಅದೆರಡನ್ನು ಒಂದು ಮಾಡಕ್ ಆಗೋದಿಲ್ಲ. ಅದ್ರ ನೋಡ್ಬೋದು, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅಜ್ಞಾನದಲ್ಲಿ ವ್ಯಕ್ತಿಗಳನ್ನ ಬಿಟ್ಟು ವಸ್ತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇರ್ತಾರೆ. ಹೌದಾ? ನೋಡ್ಬೋದು ಎಲ್ಲರೂ ನಮ್ಮ ಸಂಬಂಧಿಗಳಾಗಿರ್ಬೋದು. ಅಂದ್ರೆ ಕೃಷ್ಣ ಪ್ರಜ್ಞೆನ ಬಿಟ್ಟು ಇದನ್ನ ಹೇಳ್ತಿರೋದು. ಭೌತಿಕದ ಒಂದು ಇದರಲ್ಲಿ ನೋಡ್ಬೋದು, ನನ್ನ ಅಣ್ಣನಿಗಿಂತ ಆ ಒಂದು ಪಾಲು ಒಂದು 2 ಅಡಿ ಹೆಚ್ಚಿಗೆ ಸಿಗುತ್ತೆ, ಕಮ್ಮಿ ಸಿಗುತ್ತೆ, ಅದೇ ನನಗೆ ಹೆಚ್ಚಿಗೆ ಆಗೋಗುತ್ತೆ. ನನ್ನ ತಮ್ಮನಿಗಿಂತ ನನಗೆ ಆ ಒಂದು ಪಾಲಲ್ಲಿ ಒಂದು ಮನೆ ಹೆಚ್ಚಿಗೆ ಬರುತ್ತೋ ಕಮ್ಮಿ ಬರುತ್ತೋ ಅದೇ ಹೆಚ್ಚಿಗೆ ಆಗೋಗುತ್ತೆ ನಮಗೆ. ಯಾಕಿದು? ಅಜ್ಞಾನದಿಂದ ಆಗುವಂಥದ್ದು. ಆ ವ್ಯಕ್ತಿಗೆ ನಾನು ಆ ಒಂದು ಇದು ಪ್ರಾಮುಖ್ಯತೆ ಕೊಡ್ತಿಲ್ಲ, ವಸ್ತುಗಳಿಗೆ ಪ್ರಾಮುಖ್ಯತೆ ಕೊಡ್ತಿದ್ದೀವಿ. ಅಜ್ಞಾನ ನೆಕ್ಸ್ಟ್ ಲೆವೆಲ್ ಆಗ್ತದೆ. ಅವನು ಕೃಷ್ಣ ಪ್ರಜ್ಞೆ ಅನ್ನೋದು ಬಿಟ್ಬಿಡೋಣ, ಭೌತಿಕದ ಹಂತದಲ್ಲೇ ಎಷ್ಟು ನಾವು ಕೆಳಮಟ್ಟಕ್ಕೆ ಹೋಗ್ತಿದೀವಿ ನಮ್ಮ ಪ್ರಜ್ಞೆಯಲ್ಲಿ ಅಂತ ನೋಡ್ಬೋದು. ಯಾಕಂದ್ರೆ ನಾನು ಆ ಜಡ ವಸ್ತುಗಳಿಗೆ ನನ್ನ ಒಂದು ಪ್ರಾಮುಖ್ಯತೆ ಅನ್ನೋದನ್ನ ಕೊಡ್ತಿದ್ದೀನಿ. and there is no non-existence abhavaha of the jiva with its eternal form satah. ಈ ಜೀವಿ ಬಂದ್ಬಿಟ್ಟು ಯಾವಾಗ್ಲೂ ಈ ಒಂದು ಸತಃ ಅಂದ್ರೆ ಶಾಶ್ವತವಾದವನು. ಸೊ ನೋ ನಾನ್ ಎಕ್ಸಿಸ್ಟೆನ್ಸ್, ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇಲ್ಲ. ಯಾವ ರೀತಿ ಜಡ ವಸ್ತು ಇದೇ ಅನ್ನೋ ಒಂದು ಪರಿಸ್ಥಿತಿ ಬರೋದಿಲ್ಲ, ಯಾಕಂದ್ರೆ ಅದು ಯಾವತ್ತಾದ್ರೂ ಕಣ್ಮರೆ ಆಗ್ಬೋದು. ಅದೇ ರೀತಿ ಆತ್ಮ ಒಂದು ಸದಾ ಇರುವಿಕೆ ಇರುವಂತದ್ದು. ಅದಕ್ಕೆ ಆದಿ ಅಂತ್ಯ ಅನ್ನೋದು ಇಲ್ಲ. The conclusion antaha about these two, the body and the soul, has been seen by the seers of truth. ಈ ಎರಡರ ವ್ಯತ್ಯಾಸ ಆಗಿರ್ಬೋದು, ಈ ಎರಡರ ಬಗ್ಗೆ ಹೆಚ್ಚಿಗೆ ಯಾರು ತಿಳ್ಕೊಂಡಿದ್ದಾರೆ ಅಂದ್ರೆ ಯಾರು ಪರಮ ಸತ್ಯದ ಒಂದು ದೃಷ್ಟಿಯಲ್ಲಿ ನೋಡ್ತಾರೆ ಅಂತವ್ರು ಮಾತ್ರನೇ. ಅಂದ್ರೆ ಸಿಂಪಲ್ ಆಗಿರ್ಬೇಕು ಅಂದ್ರೆ ಭಕ್ತರು ಮಾತ್ರನೇ. ಅಭಕ್ತರಿಗೆ ಇದು ಪ್ರಕಟವಾಗೋದಿಲ್ಲ. ಯಾರು ಭಕ್ತರಾಗಿರ್ತಾರೆ ಅಂತವ್ರಿಗೆ ಮಾತ್ರ ಇದು ಪ್ರಕಟವಾಗುವಂಥದ್ದು. Yes. By this conclusion, there will be no lamentation or bewilderment arising from seeing the body and things related to the body, because Bhishma and others of the opposing party, as well as you and your allies, are indestructible, being eternal. ಅದಕ್ಕೆ ನಾವು ನೋಡೋ ದೃಷ್ಟಿ ಹೆಂಗ್ ಹೋಗುತ್ತೆ? ಇವಾಗ ಭೀಷ್ಮ, ದ್ರೋಣ, ಇಲ್ಲ ಅಂದ್ರೆ ಈ ಕಡೆ ಇರೋರು ಆ ಕಡೆ ಇರೋರು ಸಂಬಂಧಿಕರನ್ನ ನೋಡಿದಾಗ ಇವ್ರಿಗೆಲ್ಲ ಯಾವತ್ತು ನಾಶ ಅನ್ನೋದೇ ಇಲ್ಲ. ಶಾಶ್ವತರಾದವರು ಕಳೆದೋಗ್ತಾರೆ ಅಂತ ಏನಕ್ಕೆ ಚಿಂತಿಸಬೇಕು? ಆದ ಕಾರಣ ದುಃಖದ ಒಂದು ಕಾರಣನೇ ಇಲ್ಲ. ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗ ಇಂಥ ಒಂದು ದುಃಖಗಳಿಂದ ನಾವು ಪಾರಾಗಕ್ಕೆ ಸಾಧ್ಯ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯಮರಜದ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ನ ಮುಖ್ಯತಿ. ಅವಾಗ ಯಾರೇ ನಮ್ಮ ಜೀವನದಲ್ಲಿ ಕಳೆದು ಹೋದ್ರು ನಮಗೆ ದುಃಖ ಆಗಲ್ಲ. ನೋಡೋದು ಈ ಒಂದು ಅಧಿವೇಶನಕ್ಕೆ ಪ್ರಾರಂಭದಲ್ಲಿ ಬರುವಾಗ ಹಲವಾರು ಜನರು ಈ ರೀತಿ ನನ್ನ ಮಗ ತೀರ್ಕೊಂಡ್ಬಿಟ್ರು, ನಮ್ಮ ಯಜಮಾನ ತೀರ್ಕೊಂಡ್ಬಿಟ್ರು, ಅವ್ರು ತೀರ್ಕೊಂಡ್ಬಿಟ್ರು, ಅವ್ರು ಆಗ್ಲಿಕ್ಕೆ ಇಲ್ಲ, ನಾನು ತುಂಬಾ ಕಷ್ಟದಲ್ಲಿ ಇದ್ದೀನಿ, ಹಂಗೆ ಹಿಂಗೆ ಅಂತ ಇರ್ತೀನಿ. ಯಾಕೆ? ಕೃಷ್ಣ ಪ್ರಜ್ಞೆ ಇಲ್ಲ. ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ನಾವು ನೋಡ್ಬೋದು ಹೆಚ್ಚಿಗೆ ನಮ್ಮನ್ನ ಬಾಧಿಸೋದಿಲ್ಲ. ಒಂದು ವ್ಯಕ್ತಿ ಇಲ್ಲ ಅಂದ್ರೆ ಟೈಮ್ ಕೃಷ್ಣನ ಇಷ್ಟು ಲೀಲೆ, ಇಷ್ಟು ಇದು ಕರ್ತವ್ಯ ಇತ್ತು, ಅವ್ರ ಕರ್ಮಾನುಸಾರವಾಗಿ ನಮ್ಮ ಒಟ್ಟಿಗೆ ಇಷ್ಟು ದಿನ ಇರ್ಬೇಕು ಅಂತಿತ್ತು, ಇದ್ರು. ಅದು ಯಾರೇ ಆಗಿರ್ಬೋದು, ಅದು ತಂದೆ ಆಗಿರ್ಬೋದು, ತಾತ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಇಷ್ಟರ ಮಟ್ಟಿಗೆ ಇರ್ಬೇಕು ಅಂತಿದ್ರೆ ಇಷ್ಟು ಇರ್ತಾರೆ. ಆ ನಂತರ ಅದ್ರ ಅವಶ್ಯಕತೆ ಇಲ್ಲ, ಕೃಷ್ಣನು ನಿನ್ನ ಕರ್ಮ ಮುಗೀತು ಅಂತ ಕರ್ಕೊಂಡಾಗ ಓಕೆ ಫೈನ್. ಅದು ಇರೋವರೆಗೂ ನನ್ನ ನಡವಳಿಕೆ ಹೆಂಗಿತ್ತು, ನಾನು ಎಷ್ಟರ ಮಟ್ಟಿಗೆ ಆ ಒಂದು ಸೇವೆಯಲ್ಲಿ ಸಕ್ರಮವಾಗಿ ಮಾಡಿದ್ದೀನಿ, ಕೃಷ್ಣನಿಗೆ ತೃಪ್ತಿ ಆಗೋ ರೀತಿಯಲ್ಲಿ ನಾನು ನಡ್ಕೊಂಡಿದ್ದೀನ. ಯಾರನ್ನ ನಮ್ಮ ಜೀವನದಲ್ಲಿ ತಮ್ಮನಾಗಿ ಕೊಟ್ಟಿದ್ದಾರೆ, ಅಣ್ಣನಾಗಿ ಕೊಟ್ಟಿದ್ದಾರೆ, ಅಕ್ಕ ತಂಗಿ ಆಗೋ ತಂದೆ ತಾಯಿ ಯಾವುದೋ ರೀತಿಯಲ್ಲಿ ಕೊಟ್ಟಿದ್ದಾರೆ, ಅವನ್ನ ಕೃಷ್ಣನಿಗೆ ತೃಪ್ತಿ ಆಗೋ ರೀತಿಯಲ್ಲಿ ನಾನು ನೋಡ್ಕೊಂಡಿದ್ದೀನ.
ಅವ್ರಿಗೆ ತೃಪ್ತಿ ಆಗಲ್ಲ, ಅದು ಯಾವತ್ತಿಗೂ ಅಸಾಧ್ಯವಾದದ್ದು. ಅರ್ಥ ಆಗ್ತಿದ್ಯಾ? ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿನ ತೃಪ್ತಿ ಮಾಡಕ್ ಆಗಲ್ಲ. ಅದು ಇಂಪ್ರಾಕ್ಟಿಕಲ್, ಪ್ರಾಕ್ಟಿಕಲ್ ಇಲ್ಲ. ನೀವ್ ಎಷ್ಟೇ ಕೊಟ್ರು ಯಾರಿಗೆ ಆಗಿರ್ಲಿ ತೃಪ್ತಿ ಆಗಲ್ಲ. ಆದ್ರೆ ಕೃಷ್ಣನಿಗೆ ತೃಪ್ತಿ ಮಾಡೋದು ನಮ್ಮ ಕರ್ತವ್ಯ, ನನ್ನ ಕರ್ತವ್ಯ. ನನಗಿರೋ ಮಟ್ಟಕ್ಕೆ, ನನಗಿರೋ ಬುದ್ಧಿಶಕ್ತಿಗೆ, ನನ್ನ ಒಂದು ವೈಯಕ್ತಿಕ ಆರ್ಥಿಕ ಹಲವಾರು ಇದರಿಂದ ನಾನು ಅವನ್ನ ಹೃದಯದಿಂದ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೇನೆ. ಕೃಷ್ಣನಿಗೆ ತೃಪ್ತಿ ಆಗೋ ಮಟ್ಟಕ್ಕೆ ನೋಡ್ಕೊಂಡ್ರೆ ಸಾಕು. ಆ ವ್ಯಕ್ತಿಗೆ ತೃಪ್ತಿ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಎಸ್. How can Bhishma and others be destroyed and why do you lament for them? ಅವರಿಬ್ಬರನ್ನ ಯಾವ ರೀತಿ ತಾನೇ ನೀನ್ ನಾಶ ಮಾಡಕ್ ಸಾಧ್ಯವಾಗುತ್ತೆ? ಸೃಷ್ಟಿಯಲ್ಲಿ ಯಾವುದು ಅವ್ರನ್ನ ನಾಶ ಮಾಡಕ್ ಆಗಲ್ಲ. ಅವಾಗ ಅವ್ರು ನಾಶ ಮಾಡಕ್ ಆಗುತ್ತೆ ಅಂತ ಹೆಂಗ್ ಅನ್ಕೊಂತೀಯ? ಅದು ನಿನ್ನ ಮೂರ್ಖತ್ವ, ಅಜ್ಞಾನತನ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವರ್ಸ್. ಈ ಒಂದು ಶ್ಲೋಕದ ಅರ್ಥ. ಕ್ಲಿಯರ್? 17ನೇ ಶ್ಲೋಕನೂ ತುಂಬಾ ಮುಖ್ಯವಾದದ್ದು. ಅವಿನಾಶಿ ತದ್ವಿಧಿ. ನಂತರ ನೋಡೋಣ, ಬಲದೇವ್ ವಿದ್ಯಾಭೂಷಣ್ ಅವ್ರ ನೋಟ್ಸ್ ನ ನೋಡಿ. ಇಲ್ಲಿ ಏನ್ ಹೇಳುತ್ತೆ? ನ ಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ತ್ವನನ್ಯೋಸ್ತತ್ವದರ್ಶಿಭಿಃ. There is no permanent existence for the body. ದೇಹಕ್ಕೆ ಶಾಶ್ವತವಾದ ಇರುವಿಕೆ ಅನ್ನೋದು ಇಲ್ಲ. And no change for the soul. ಅದೇ ರೀತಿ ಆತ್ಮಕ್ಕೆ ಯಾವುದೇ ಬದಲಾವಣೆ ಅನ್ನೋದು ಸಹ ಇಲ್ಲ. Those who see things as they are realize this conclusion about both of this. ಯಾರು ಇರೋದು ಇದ್ದಂಗೆ ನೋಡೋದಕ್ಕೆ ಅರ್ಹರಾಗಿರ್ತಾರೆ, ಅವರು ಮಾತ್ರ ಇದೆರಡರ ಒಂದು ವ್ಯತ್ಯಾಸವನ್ನ ನೋಡೋದಕ್ಕೆ ಸಾಧ್ಯ. In this way, the Lord has criticized Arjuna's stance of being learned because of his inappropriate lamentation. ಆದ ಕಾರಣ ಇಲ್ಲಿ ಕೃಷ್ಣನು ಅರ್ಜುನನ್ನ ಖಂಡಿಸ್ತಾ ಇದ್ದಾನೆ. ನೀನು ಪಂಡಿತ ಅನ್ಕೊಂಡಿದೀಯಾ? ನೀನ್ ಪಂಡಿತನಲ್ಲ, ಶತಮೂರ್ಖನು. ಯಾಕೆ? ಎಲ್ಲಿ ಯಾವ್ದು ಅಪ್ಲೈ ಮಾಡ್ಬೇಕು ಅದನ್ನ ಮಾಡದೇ ಇರೋವನು ಮೂರ್ಖನೇ ತಾನೆ. ದುಃಖದ ಒಂದು ಅವಶ್ಯಕತೆನೇ ಇಲ್ಲ. ಯುದ್ಧ ರಣರಂಗ ಮಧ್ಯದಲ್ಲಿ ನಿಂತ್ಕೊಂಡು ಯಾವ ದುಃಖನೇ ಹೇಳ್ತಿದ್ದೆ ನೀನು? ಇವ್ರು ಬಂದಿರೋದೇ ಇಲ್ಲಿ ಯುದ್ಧ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಇವ್ರು ನನ್ನ ತಾತ, ಇವ್ರು ಗುರುಗಳು, ಇವ್ರು ಸಂಬಂಧಿಕರು. ಹೌದು, ಈ ಕಡೆ ಇದ್ರು ಸಾಯ್ತಾರೆ, ಆ ಕಡೆ ಇದ್ರು ಸಾಯ್ತಾರೆ. ದೇಹ ನಶಿಸಿ ಹೋಗುವಂಥದ್ದು ನಶಿಸಿ ಇವತ್ತಲ್ಲ ನಾಳೆ ನಶಿಸಿ ಹೋಗುತ್ತೆ. ಅದಕ್ಕೆ ಕರ್ತವ್ಯಹೀನನಾಗಿ ಯಾಕೆ ಹಾಕ್ಬೇಕು? ಅರ್ಥ ಆಗ್ತದೆ ಅನ್ಸುತ್ತೆ. ಅದೇ ರೀತಿ ನಮ್ಮ ಒಂದು ವೈಯಕ್ತಿಕ ಜೀವನಗಳಲ್ಲೂ ಅಷ್ಟೇ, ನಾನು ಎಷ್ಟು ಸಕ್ರಮವಾಗಿ ನನ್ನ ಸೇವೆ ಮಾಡ್ತಿದ್ದೀನಿ, ನನ್ನ ನಿತ್ಯ ಧರ್ಮ ಆಗಿರ್ಬೋದು, ನನ್ನ ಒಂದು ಸ್ವಧರ್ಮ ಆಗಿರ್ಬೋದು, ಎಷ್ಟು ಮಟ್ಟಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಪ್ರತಿನಿತ್ಯ ನಿತ್ಯ ಧರ್ಮದ ಒಂದು ಕಾರ್ಯ ಇದೆಯಾ? ನನ್ನ ಜಪ, ನನ್ನ ತಪ, ನನ್ನ ಒಂದು ಆರಾಧನೆ, ನನ್ನ ಇದು ಇದೆಯಾ? ಎಸ್. ಅದೇ ರೀತಿ ನನ್ನ ಒಂದು ಸ್ವಧರ್ಮ ಆದ ಕರ್ತವ್ಯಗಳನ್ನ ಮಾಡ್ತಿದ್ದೀನ. ಹಲವಾರು ಹುದ್ದೆಗಳಿದ್ದೀನಿ, ದೇಶಕ್ಕೆ ಸಂಬಂಧಪಟ್ಟ ಮತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟ, ವೈಯಕ್ತಿಕ ಸಂಬಂಧಪಟ್ಟ ಹಲವಾರು ಕರ್ತವ್ಯಗಳು, ಅದನ್ನೆಲ್ಲ ಸರಿಯಾಗಿ ನಿಭಾಯಿಸ್ತಿದ್ದೀನ. ಇನ್ನೊಂದು ಯಾವುದೇ ರೀತಿ ಕುಟುಂಬದಲ್ಲೂ ಯಾರನ್ನು ನಾವು ತೃಪ್ತಿ ಮಾಡಕ್ ಆಗಲ್ಲ. ಅದೇ ರೀತಿ ಯಾವುದೇ ಒಂದು ಕಚೇರಿಯಲ್ಲಿ ನಾನು ಕೆಲಸ ಮಾಡೋ ಜಾಗದಲ್ಲೂ ಆಗಲ್ಲ, ವ್ಯಾಪಾರ ಮಾಡೋ ಜಾಗದಲ್ಲೂ ಆಗಲ್ಲ. ದೇಶಕ್ಕೂ ನಾನು ಸಂಪೂರ್ಣವಾಗಿ ತೃಪ್ತಿ ಮಾಡಕ್ ಆಗಲ್ಲ, ಯಾರು ತೃಪ್ತರಾಗೋದಿಲ್ಲ. ಆದ್ರೆ ನಾನು ಎಷ್ಟು ಮಟ್ಟಿಗೆ ಕರ್ತವ್ಯ ಮಾಡ್ತಿದ್ದೀನಿ, ಕೃಷ್ಣನು ನನ್ನಿಂದ ತೃಪ್ತನಾಗ್ತಿದ್ದಾನ ಅನ್ನೋದು ಮುಖ್ಯ. Clear? Worship of himself alone is the means of destroying lamentation. Worship of himself alone is the means of destroying lamentation, and this arises from recognizing the difference between the worshipper, Jiva, and the object of worship, the Lord. Clear? ಭಕ್ತಿ ಮಾರ್ಗಕ್ಕೆ ಬರದೆ ಖಂಡಿತವಾಗ್ಲೂ ಇದು ಪ್ರಕಟ ಆಗೋದಿಲ್ಲ. ಯಾವಾಗ ಆ ಶ್ರೀಹರಿನ ನಾವು ಆರಾಧನೆ ಮಾಡ್ತೀನಿ, ಸೃಷ್ಟಿಕರ್ತನಾದ ಆ ಮುಕುಂದನ ಆರಾಧನೆ ಮಾಡ್ತೀನಿ, ಆವಾಗ ಮಾತ್ರ ಇದರ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಭಗವದ್ಗೀತೆ ಓದೋದು ಸಹ ಆರಾಧನೆ. ಭಗವಂತನ ಸಂದೇಶಗಳನ್ನ ಪ್ರತಿನಿತ್ಯ ನಾನು ಓದ್ತಿದ್ದೀನಿ ಅಂದ್ರೆ ನಾನು ಭಗವಂತನ ಆರಾಧಿಸ್ತಿದ್ದೀನಿ. ಶ್ರೀಕೃಷ್ಣನ ಆರಾಧನೆ ಅಂದ ತಕ್ಷಣ ಏನು ಅಷ್ಟೋತ್ರಗಳನ್ನ ಹೇಳೋದಂತೆ, ಪೂಜೆ ಮಾಡೋದಂತೆ, ಊರೋದು ಇಲ್ಲ. ಆತನ ಸಂದೇಶವನ್ನು ಎಷ್ಟು ನಾನು ಕರಗತ ಮಾಡ್ಕೊಂತೀನಿ, ಗ್ರಹಿಸ್ತಿದ್ದೀನಿ, ಎಷ್ಟು ನನ್ನ ಪ್ರಯತ್ನ. ಏನು ಯೋಗ್ಯತೆ ಅಂತೂ ಖಂಡಿತ ಇರೋದಿಲ್ಲ, ಪ್ರಯತ್ನ. ಭಾವಗ್ರಹಿ ಜನಾರ್ದನ ನಮ್ಮ ಒಂದು ಪ್ರಯತ್ನ ನೋಡಿ ಅದು ತಕ್ಕಂಗೆ ನಮಗೆ ಆ ಒಂದು ಅನುಗ್ರಹ ಅನ್ನೋದು ಕೃಷ್ಣ ಕೊಡ್ತಾನೆ. Thus the Lord has taught the real, not illusory, dualism of the jivas or amshas dependents, the worshippers. ಆದ ಕಾರಣ ಇಲ್ಲಿ ಅಂಶದ ಒಂದು ಕರ್ತವ್ಯಗಳನ್ನ ಕೃಷ್ಣ ತಿಳಿಸ್ತಿದ್ದಾನೆ.
ಅಂಶವಾಗಿ ಏನ್ ಮಾಡಬೇಕು, ಕೃಷ್ಣನಿಗೆ ಏನು ತೃಪ್ತಿ ಅದನ್ನ ಮಾಡಬೇಕು. ಕೈಯ ಕರ್ತವ್ಯ ಏನು, ನನ್ನ ಇರುವ ಕೋರಿಕೆಯನ್ನು ಈಡೇರಿಸು. ನಾನು ಊಟ ಮಾಡಬೇಕು ಅಂತಿದ್ದೀನಿ, ತಟ್ಟೆಯಲ್ಲಿ ಅನ್ನ ಎತ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ. ಕೈ ಕರ್ತವ್ಯ ಏನು, ಆ ಅನ್ನವನ್ನು ಕಲಸಿ ಎತ್ತು ಬಾಯಿಗೆ ಇಡೋದು ಕೈನ ಒಂದು ಕರ್ತವ್ಯ ಅಷ್ಟೇ. ಅದು ಕೈಗೆ ನೋವಾಗುದ್ರ ಸರಿ, ಏನಾದ್ರೂ ಸರಿ, ಉದಾಹರಣೆ ನಮ್ಗೇನೋ ಕೈಯನ್ನು ಏಟ್ ಬಿದ್ದಿದೆ, ನೋವಾಗುತ್ತೆ, ಅವಾಗ ಏನ್ ಮಾಡ್ತೀವಿ, ಆ ಎರಡು ಕೈಯಲ್ಲಿ ಹಿಡ್ಕೊಂಡು ಎತ್ಕೊಂಡು ಬಾಯಿಗೆ ಇಟ್ಕೊಂತೀವಿ. ಕರೆಕ್ಟ್. ಎಂತ ಸ್ಥಿತಿಯಲ್ಲಿದ್ರು ಕೈಯ ಕರ್ತವ್ಯ ಏನು, ನನ್ನನ್ನು ತೃಪ್ತಿ ಮಾಡುವಂಥದ್ದು. ಜೀವಿ ಎಂತ ಸ್ಥಿತಿಯಲ್ಲಿದ್ರೂ ಸರಿನೇ, ಆತ ಬಡತನದಲ್ಲಿ ಇರ್ಬೋದು, ಶ್ರೀಮಂತದಲ್ಲಿ ಇರ್ಬೋದು, ಹೆಣ್ಣಾಗಿ ಗಂಡಾಗಿ ಮಗುವಾಗಿ ಮುದುಕನಾಗಿ ಹೆಂಗಿದ್ರು ಸರಿ, ಆತನ ಕರ್ತವ್ಯ ಆ ಒಂದು ಶ್ರೀಹರಿಯ ಸೇವೆಯನ್ನು ಮಾಡುವಂಥದ್ದು. ಅದು ಅಂಶದ ಒಂದು ಕರ್ತವ್ಯ. ಎಸ್. ನಾವು ದೇರ್ ಆರ್ ಸ್ಟೇಟ್ಮೆಂಟ್ಸ್ ಲೈಕ್ ದ ಫಾಲೋವಿಂಗ್. ಇವಾಗ ಈ ಒಂದು ಸ್ಟೇಟ್ಮೆಂಟ್ಸ್ ಅನ್ನು ಕೊಡಲಾಗಿದೆ, ನೋಡೋಣ ಏನದು. ಯದಾತ್ಮ ತತ್ವೇನ ತು ಬ್ರಹ್ಮ ತತ್ವಂ ದೀಪೋಪಾಮೇನೇಹ ಯುಕ್ತ ಪ್ರಪಶ್ಯತ್ ಅಜಂ ಧ್ರುವಂ ಸರ್ವತತ್ವೇ ವಿಶುದ್ಧಂ ಜ್ಞಾತ್ವಾ ದೇವಾಂ ಮುಚ್ಯತೆ ಸರ್ವ pashaihi. When the yogi realizes the Brahman through the realization of the Atma, which is like a lamp, after knowing the unborn, unchanging, pure Lord with all his ornaments, he attains liberation from all bondage. ಶ್ವೇತಾಶ್ವತರ ಉಪನಿಷತ್ತಲ್ಲಿ ಕೊಡಲಾಗಿದೆ. ಇದೆಲ್ಲ ಆದಷ್ಟು ತತ್ವಗಳು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಒಂದು ನೆಕ್ಸ್ಟ್ ಲೆವೆಲ್ನ ಒಂದು ಏನ್ ಹೇಳೋಣ, ಪ್ಯೂರಿಫಿಕೇಶನ್. ಅದಕ್ಕಿಂತ ನಾನು ವಿದ್ಯಾಭ್ಯಾಸ ಆದದೆಲ್ಲ ಹೇಳಲ್ಲ, ಶುದ್ಧೀಕರಣ. ಎಷ್ಟು ಮಟ್ಟಿಗೆ ನಾನು ಕೃಷ್ಣನ ಮೇಲೆ ಅವಲಂಬಿತನಾಗಿದ್ದೀನಿ, ಎಷ್ಟು ಮಟ್ಟಿಗೆ ಆತನ ಮೇಲೆ ಡಿಪೆಂಡೆಂಟ್ ಆಗಿ ಆಧಾರಿತನಾಗಿ ಆತನ ಆರಾಧಿಸ್ತಾ ಇದ್ದೀನಿ, ಅಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳುವ ಶಕ್ತಿ ಕೃಷ್ಣ ಕೊಡ್ತಾನೆ. ಕೃಷ್ಣನ್ ಹೇಳ್ತಾನೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿಯೋಗಂ ತಮ್ ಏನ ಮಾಂ ಉಪಯಾಂತಿತೆ. ಕೃಷ್ಣನೇ ಬೇಕಾಗಿರೋ ಬುದ್ಧಿ ಶಕ್ತಿ ಕೊಡ್ತಾನೆ. ಅದಕ್ಕೆ ನಾನು ಎಕ್ಸ್ಟ್ರಾ ಏನು ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎಷ್ಟು ಹೆಚ್ಚಿಗೆ ಜಪ ಮಾಡ್ತಿದ್ದೀನಿ, ಎಷ್ಟು ಹೆಚ್ಚಿಗೆ ನೈವೇದ್ಯವನ್ನ ಮಾಡ್ತಾ ಭಗವದ್ಗೀತೆನ ಓದ್ಕೊಳ್ತಾ ಭಗವಂತನ ಒಂದು ಆರಾಧನೆ ಮಾಡ್ತಿದ್ದೀನಿ, 24 ಗಂಟೆಗಳ ಕಾಲದಲ್ಲಿ ಎಷ್ಟೊತ್ತು ನಾನು ಭಗವಂತನಿಗೆ ಸಮಯವನ್ನ ಕೇಟಾಯಿಸಿಟ್ಟಿದ್ದೀನಿ ಅಷ್ಟೇ. ವೆರಿ ಸಿಂಪಲ್. ಎಷ್ಟು ಪರ್ಸೆಂಟೇಜ್ ಮಾಡ್ತೀನಿ ಅಷ್ಟು ಪರ್ಸೆಂಟೇಜ್ ಭಗವಂತ ನಮಗೆ ಅವನ ಅನುಗ್ರಹವನ್ನು ಕೊಡ್ತಾನೆ. ಸಿ, ವೆನ್ ದ ಯೋಗಿ ರಿಯಲೈಸಸ್ ದ ಬ್ರಹ್ಮನ್, ಯೋಗಿ ಆದವನು ಬ್ರಹ್ಮನ್ ಸಾಕ್ಷಾತ್ಕಾರ ಪಡ್ಕೊಂಡ ನಂತರ ಯಾಮ ನೇಮ ಹಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ, ಆ ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಿಮ್ಮ ಯೋಗಿ ಯಾರೇ ಆಗಿರಲಿ ಆ ಬ್ರಹ್ಮನ್ ಸಾಕ್ಷಾತ್ಕಾರ ಮೊದಲು ಪಡ್ಕೊಂತಾನೆ. ಭಕ್ತನಾದವನು ಅಷ್ಟೇ, ಮೊದಲು ಬ್ರಹ್ಮನ್ ಸಾಕ್ಷಾತ್ಕಾರ ಪಡ್ಕೊಂಡು ಪರಮಾತ್ಮ ಸಾಕ್ಷಾತ್ಕಾರ ಪಡ್ಕೊಂಡು ನಂತರನೇ ಭಗವಾನ್ ಸಾಕ್ಷಾತ್ಕಾರ ಪಡ್ಕೊಳ್ಳೋದು. ಆದ್ರೆ ಇದು ಪರಿಪೂರ್ಣ ಆಗಿರೋದ್ರಿಂದ ನನ್ನ ಗುರಿ ಭಗವಾನ್ ಅನ್ನೋದು ಇರುತ್ತೆ. ಜ್ಞಾನಿಗೆ ಯೋಗಿಗೆ ಆ ಗುರಿ ಇರೋದ್ರಿಂದ ಆದ ಕಾರಣ ಪರಮಾತ್ಮ ನಿಂತ್ಕೊಂಡ್ಬಿಡ್ತಾನೆ, ಇಲ್ಲಾಂದ್ರೆ ಬ್ರಹ್ಮನ್ ನೆಲೆಗೆ ನಿಂತ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಆದ್ರೆ ಅದಕ್ಕೆ ಮೇಲಾದ ಒಂದು ಮಾರ್ಗದರ್ಶನ ಇಲ್ಲ, ಯಾಕಂದ್ರೆ ಭಕ್ತರ ಸಾಂಗತ್ಯದಲ್ಲಿ ಇರೋದಿಲ್ಲ, ಆದ ಕಾರಣ. ಎಸ್, ಥ್ರೂ ದ ರಿಯಲೈಸೇಷನ್ ಆಫ್ ದ ಆತ್ಮ ಸಾಕ್ಷಾತ್ಕಾರದಿಂದ ಬ್ರಹ್ಮನ್ ಸಾಕ್ಷಾತ್ಕಾರವಾಗುತ್ತೆ, ವಿಚ್ ಇಸ್ ಲೈಕ್ ಅ ಲ್ಯಾಂಪ್. ಇದನ್ನ ಹಲವಾರು ಬಾರಿ ಹೇಳಿದ್ದೀನಿ. ಕನ್ನಡಿ ಮುಂದೆ ನಾನು ನೋಡ್ಕೊಳಕ್ಕೆ ಸಾಧ್ಯ ಆಗುತ್ತಾ? ಆಗುತ್ತೆ ಅಂತ? ಖಂಡಿತ ಇಲ್ಲ. ರಾತ್ರಿ 12 ಗಂಟೆಗೆ ಕತ್ತಲಲ್ಲಿ ಹೋಗಿ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಏನ್ ನೋಡ್ತೀವಿ? ಏನು ಕಾಣಿಸೋದಿಲ್ಲ. ಅದಕ್ಕೆ ಬೆಳಕಿನ ಒಂದು ಅವಶ್ಯಕತೆ ಇದೆ. ಆ ಬೆಳಕೆ ಕೃಷ್ಣ. ಯಾವಾಗ ನಮ್ಮ ಜೀವನದಲ್ಲಿ ಕೃಷ್ಣನಿದ್ದಾನೆ ಆವಾಗಲೇ ನನ್ನನ್ನ ನಾನು ನೋಡ್ಕೊಳ್ಳಕ್ಕೆ ಸಾಧ್ಯ. ಅದನ್ನ ಆತ್ಮ ಸಾಕ್ಷಾತ್ಕಾರ ಅಂತೀವಿ. ಯಾವಾಗ ನನ್ನನ್ನ ನಾನು ನೋಡ್ಕೊಂತೀನಿ, ಆ ಒಂದು ನಿಟ್ಟಿನಲ್ಲಿ ಪಕ್ಕದಲ್ಲಿರುವ ಪರಮಾತ್ಮನನ್ನು ಸಹ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಆಫ್ಟರ್ ನೋಯಿಂಗ್ ದ ಅನ್ಬಾರ್ನ್, unchanging, pure Lord with all his ornaments. ಸೊ ಆ ಪ್ರಕಾಶಿತನಾದ ಭಗವಂತನ ನೋಡಿದ ನಂತರ ನನ್ನನ್ನು ನಾನು ನೋಡ್ಕೊಳ್ಳಕ್ಕೆ ಸಾಧ್ಯ. ನನ್ನನ್ನು ನಾನು ನೋಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದಾಗ್ಲೇ ನಾನು ಭಗವಂತನ ನೋಡಕ್ ಆಗೋದು. ನನ್ನನ್ನು ನಾನು ನೋಡ್ಬೇಕು ಅಂತ ಕನ್ನಡಿ ಮುಂದೆ ಹೋದ್ಮೇಲೆನೆ ಆವಾಗ ಗೊತ್ತಾಗುತ್ತಾರೆ ಲೈಟ್ ಬೇಕಿದಕ್ಕೆ ಅನ್ನೋದು. ಕರೆಕ್ಟ್? ಆ ಲೈಟ್ನ ಸಹಕಾರ, ಎಷ್ಟು ದೊಡ್ಡ ಲೈಟ್ ಹಾಕ್ತೀನಿ ಅಷ್ಟು ನನ್ನನ್ನು ನಾನು ನೋಡ್ಕೊಂತೀನಿ, ಆ ಒಂದು ಲೈಟ್ ಅನ್ನು ಸಹ ನಾನು ತಿಳ್ಕೊಳ್ಳೋಕೆ ಸಾಧ್ಯ. ಆ ರೀತಿಯಾಗಿ ನನ್ನ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ಮೊದಲು ಭಗವಂತನ ಒಂದು ಅವಶ್ಯಕತೆ. ಎಷ್ಟು ನಾನು ಕೃಷ್ಣ ಪ್ರಜ್ಞೆ ಆಳದಲ್ಲಿ ಹೋಗ್ತೀನಿ
ಏನಪ್ಪಾಯ್ತು? ಎಲ್ಲಿದ್ದೆ? Such statements show that the person who has knowledge about the ಇಲ್ಲೇ ಇದ್ದೀರಿ ನೀವು ಕರೆಕ್ಟ್ ಶ್ವೇತಾಶ್ವರ ಉಪನಿಷತ್ ಅನ್ಚೇಂಜಿಂಗ್ ಪ್ಯೂರ್ ಲಾರ್ಡ್ ವಿತ್ ಆಲ್ ಇಸ್ ಆರ್ನಮೆಂಟ್ಸ್. ಸೊ ಅದನ್ನ ಒಂದು ರೂಪ ಏನಿದೆ ಆ ರೂಪದ ಒಂದು ಪ್ರಕಟವಾಗುತ್ತೆ. ಈ ಅಟೇನ್ಸ್ ಲಿಬರೇಷನ್ ಫ್ರಮ್ ಆಲ್ ಬಾಂಡೇಜ್ ಅಂತ ವ್ಯಕ್ತಿ ಮಾತ್ರ ಎಲ್ಲಾ ಬಂಧನಗಳಿಂದ ಮುಕ್ತನಾಗ್ತಾನೆ. ಇದನ್ನ ಶ್ರುತಿ ಅಂದ್ರೆ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಹೇಳಲಾಗಿದೆ. ನಂತರ such statements show that the person who has knowledge about the swarupa of consciousness, amsha, the jiva, is qualified for knowledge of the swarupa of the consciousness, amshi, the supreme lord. ಸಚ್ ಸ್ಟೇಟ್ಮೆಂಟ್ ಇಂಥ ಒಂದು ಹೇಳಿಕೆಗಳು ಏನಿದೆ, ಶ್ರುತಿಯಿಂದ ಬರುವಂತ ಹೇಳಿಕೆಗಳು ಏನಿದೆ, ಶೋ ದಟ್ ದ ಪರ್ಸನ್ ಹೂ ಹ್ಯಾಸ್ ನಾಲೆಡ್ಜ್ ಏನ್ ತೋರಿಸುತ್ತೆ, ಯಾವ ವ್ಯಕ್ತಿಗೆ ಈ ಒಂದು ಜ್ಞಾನ ಇದೆ. ಇದನ್ನ ಹಲವಾರು ಬಾರಿ ಹೇಳಿದ್ದೀನಿ. ಜ್ಞಾನ ಅಂದ್ರೆ ಏನು? ನಾನು ಯಾರು, ನನ್ನ ಸೃಷ್ಟಿಕರ್ತನು, ಇಲ್ಲಾಂದ್ರೆ ಭಗವಂತನು ಯಾರು, ಮೂರನೇದು ನನಗೂ ಆತನಿಗೆ ಏನ್ ಸಂಬಂಧ. ವೆರಿ ಸಿಂಪಲ್. ಇದೇ ಜ್ಞಾನ. ಇದನ್ನ ಹೊರತುಪಡಿಸಿ ಮಿಕ್ಕಿದೆಲ್ಲವೂ ಅಜ್ಞಾನವಾಗುತ್ತೆ, ಇಲ್ಲಾಂದ್ರೆ ರಿಲೇಟೆಡ್ ಟ್ರೂತ್ ಆಗುತ್ತೆ. ಸತ್ಯದ ಒಂದು ಜ್ಞಾನ ಆಗಲ್ಲ ಅದು. ನಾಲೆಜ್ ಅಬೌಟ್ ದ ಸ್ವರೂಪ ಆಫ್ ಕಾನ್ಶಿಯಸ್ ಅಂಶ, ಆತ್ಮದ ಒಂದು ಸ್ವರೂಪ ಏನು, ಜೀವೇರ ಸ್ವರೂಪ ಹೊಯ್ ಕೃಷ್ಣೇರ ನಿತ್ಯದಾಸ್. ಎಸ್, ದ ಜೀವ ಈಸ್ ಕ್ವಾಲಿಫೈಡ್ ಫಾರ್ ನಾಲೆಜ್ ಆಫ್ ದ ಸ್ವರೂಪ ಆಫ್ ದ ಕಾನ್ಶಿಯಸ್ನೆಸ್ ಅಂಶಿ. ನಾನು ಸರಳ ರೀತಿಯಲ್ಲಿ ಕನ್ನಡಿಯ ಒಂದು ಉದಾಹರಣೆ ಕೊಟ್ಟು ಹೇಳ್ತಿದ್ದೀನಿ. ಅದನ್ನೇ ಇಲ್ಲಿ ಬಲದೇವ್ ವಿದ್ಯಾಭೂಷಣ್ ಅವರು ಆದಷ್ಟು ಫಿಲಾಸಫಿಕಲ್ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಿದ್ದಾರೆ. ಸೊ ನನ್ನ ಸ್ವರೂಪ ನಾನು ತಿಳ್ಕೊಂಡ ನಂತರನೇ ಅಂಶ ಬಗ್ಗೆ ತಿಳ್ಕೊಳ್ಳಕ್ಕೆ ಆಗೋದು. ಯಾರದು? ಪರಮಾತ್ಮ. ಕ್ವಾಲಿಫೈಡ್ ಫಾರ್ ನಾಲೆಜ್ ಆಫ್ ದ ಸ್ವರೂಪ ಆಫ್ ದ ಕಾನ್ಶಿಯಸ್ನೆಸ್ ಅಂಶಿ. ನನ್ನ ಅನುನ ತಿಳ್ಕೊಂಡ್ರೆ ಆ ಒಂದು ವಿಭುನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ. ನನ್ನ ಪ್ರಯತ್ನ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ್ಲೇ ಆ ಒಂದು ಅವಶ್ಯಕತೆ ಬರುತ್ತೆ. ಯಾರ್ದೋ? ಆ ಪರಮಾತ್ಮನ ತಿಳ್ಕೊಳ್ಳೋದಕ್ಕೆ, ಭಗವಂತ. ಆದನ್ನ ನಂತರ ತಿಳ್ಕೊಳ್ಳೋಕೆ ಆಗುತ್ತೆ ದ ಸುಪ್ರೀಂ ಲಾರ್ಡ್. ಎಸ್, ಬಿಕಾಸ್ ಆಫ್ ಸಚ್ ಸ್ಟೇಟ್ಮೆಂಟ್ಸ್ ಫಸ್ಟ್ ನಾಲೆಜ್ ಆಫ್ ದ ಜೀವ ಈಸ್ ಥಾಟ್ ಟು ಆಲ್ ಪರ್ಸನ್ಸ್ ವಿತೌಟ್ ಡಿಸ್ಟಿಂಕ್ಷನ್. ಆದ ಕಾರಣನೇ ಈ ಒಂದು ಹೇಳಿಕೆ ಹೇಳುತ್ತೆ, ಮೊದಲು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆಕ್ಚುಲಿ ಪರಮಾತ್ಮ ಭಗವಂತನ ಅರ್ಥ ಮಾಡ್ಕೊಳ್ಳೋದೇ ಮುಖ್ಯ. ಭಗವಂತನ ನೇರವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮೊದಲು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಆವಾಗ್ಲೇ ಒಂದು ಗುರುವಿನ ಹತ್ರ ಹೋಗಿ ನಾನು ಶರಣಾಗತಿ ಅನ್ನೋದನ್ನ ಆಗ್ಬೇಕು. ನನ್ನ ಜೀವನವನ್ನ ಪರಿಪೂರ್ಣತೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ನನ್ನ ಕರ್ತವ್ಯಗಳು ಎಲ್ಲವನ್ನೂ ತಿಳ್ಕೊಳ್ಬೇಕು. ಆವಾಗ್ಲೇ ಎಲ್ಲ ವೇದಗಳ ಅವಶ್ಯಕತೆ, ಪುರಾಣಗಳು, ಉಪನಿಷತ್ತುಗಳು ಎಲ್ಲರ ಅವಶ್ಯಕತೆ ಇದೆ. ಸೊ ನನ್ನ ಕರ್ತವ್ಯಗಳು ಮಾಡ್ತಾ ನಂತರ ಆ ಒಂದು ಭಗವಂತನ ಅರ್ಥ ಮಾಡ್ಕೊಳ್ಳೋಕೆ ಆಗುತ್ತೆ. ಒಂದು ಬಾರಿ ಭಗವಂತ ಅರ್ಥ ಮಾಡ್ಕೊಳ್ಳೋಕೆ ಹೋಗಿದ ತಕ್ಷಣನೇ ಕೆಳಮಟ್ಟದ ಒಂದು ಅವಶ್ಯಕತೆ ಇರೋದಿಲ್ಲ. ಭೌತಿಕದ ನಿಯಮಗಳು, ಭೌತಿಕದ ಅಂಶಗಳು ಯಾವುದು ನಮಗೆ ಅವಶ್ಯಕತೆ ಇರೋದಿಲ್ಲ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮ ಅನಾವೃತಂ. ಜ್ಞಾನ ಮತ್ತೆ ಕರ್ಮದ ಅವಶ್ಯಕತೆ ಇರೋದಿಲ್ಲ. ಭಕ್ತಿಗೆ ಅದರ ಆಸರೆ ಅವಶ್ಯಕತೆ ಇಲ್ಲ. ಆದ್ರೆ ಭಕ್ತಿಯವರೆಗೂ ಹೋಗೋದಕ್ಕೆ ನನಗೆ ಅದರ ಅವಶ್ಯಕತೆ. ಇವಾಗ ಉದಾಹರಣೆಗೆ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಏಣಿ ಹಾಕೊಂಡು ಹೋಗ್ಬೇಕು, ಇಲ್ಲ ಮೆಟ್ಲಿರ್ಬೇಕು, ಏಣಿ ಇರಬೇಕು. ಆ ಏಣಿನ ಹತ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ. ಫಸ್ಟ್ ಫ್ಲೋರ್ ಹೋದ ನಂತರ ಏಣಿ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತದೆ ಇಲ್ಲ? ಇದ್ವಾ? ಇವಾಗ ನನ್ನ ಮೆಟ್ಲಿದೆ, ಮೆಟ್ಲು ಫಸ್ಟ್ ಫ್ಲೋರ್ ಹೋಗೋವರೆಗೂ ಮೆಟ್ಲು ಬೇಕು. ಫಸ್ಟ್ ಫ್ಲೋರ್ ಹೋದ ನಂತರನೂ ಮೆಟ್ಲು ಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ಆ ರೀತಿ ಒಂದು ಕರ್ಮ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಭಗವಂತನ ಹಂತಕ್ಕೆ ಇಲ್ಲ, ಭಗವಂತನ ಪ್ರಜ್ಞೆ ಹಂತಕ್ಕೆ ಹೋಗೋವರೆಗೂ ಬೇಕು. ಹೋದ ನಂತರ ಅದರ ಅವಶ್ಯಕತೆ ಇಲ್ಲ. ಉದಾಹರಣೆಗಳನ್ನ ಕೊಡ್ತೀನಿ. ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ, ಬಟ್ ಎಷ್ಟು ಮಟ್ಟಿಗೆ ನನ್ನಲ್ಲಿ ಶುದ್ಧತೆ ಇರುತ್ತೆ, ಎಷ್ಟು ಮಟ್ಟಿಗೆ ನನ್ನಲ್ಲಿ ಪವಿತ್ರತೆ ಇರುತ್ತೆ, ಅಷ್ಟು ಮಟ್ಟಿಗೆ ಅದನ್ನ ಜೀರ್ಣಿಸಿಕೊಳ್ಳುವ ಸಾಧ್ಯತೆಗಳು ಇರುತ್ತೆ. ಓಕೆ, ಫಸ್ಟ್ ನಾಲೆಜ್ ಆಫ್ ದ ಜೀವ is taught to all persons without discrimination, including the Sanishta devotees.
ಇದು ಆಕ್ಚುಲಿ ಕನಿಷ್ಠ ಅಂತ ಬರಬೇಕು, ಸನಿಷ್ಠ ಅಂತಿದೆ. ಓಕೆ, ಸೊ ಇನ್ಕ್ಲೂಡಿಂಗ್ ದ ಸನಿಷ್ಠ ಡಿವೋಟೀಸ್. ಸೊ ಎಲ್ಲ ಭಕ್ತರಿಗೂ ಈ ಒಂದು ಜ್ಞಾನದ ಒಂದು ಅವಶ್ಯಕತೆ ಇದೆ. ವಿತ್ ದಿಸ್ ಅಂಡ್ ದ ಫಾಲೋವಿಂಗ್ ವರ್ಸ್ ದ ಲಾರ್ಡ್ ಬಿಗಿನ್ಸ್ by giving an understanding of the difference between body and atma. ಈ ಶ್ಲೋಕ ಮತ್ತೆ ಮುಂದೆ ಬರುವ ಶ್ಲೋಕ ಎರಡರಿಂದ ಭಗವಂತ ಏನ್ ಮಾಡ್ತಾನೆ, ಆ ದೇಹ ಮತ್ತೆ ಆತ್ಮದ ವ್ಯತ್ಯಾಸಗಳನ್ನ ತಿಳಿಸ್ತಾನೆ. Since such understanding should not come in the middle of the work. ಸೊ ಈ ಒಂದು ಮಧ್ಯದಲ್ಲಿ ಈ ಎರಡರ ಒಂದು ಗೊಂದಲಗಳು ಅನ್ನೋದು ಬರಬಾರದು. Since such understanding should not come in the middle of the work. ಪ್ರಾರಂಭದಲ್ಲೇ ಈ ಒಂದು ಇದನ್ನ ಕ್ಲಿಯರ್ ಆಗ್ಬೇಕು ನಮ್ಮ ಜೀವನದಲ್ಲಿ. ಅದಕ್ಕೆ ಕೃಷ್ಣ ಪ್ರಜ್ಞೆ ಜಿಗಿಯೋದಲ್ಲ, ಇಲ್ಲಿಂದ ಅಲ್ಲಿಗೆ ಜಿಗಿದು ಬಿಡ್ತೀನಿ, ಶಾಶ್ವತವಾಗಿ ಉಳಿಯಕ್ಕಾಗಲ್ಲ. ಎಸ್, ಕಷ್ಟಪಟ್ಟು ಸಾಯೋವರೆಗೂ ಹೆಂಗೋ ಮೇಂಟೈನ್ ಮಾಡ್ತೀವಿ, ನೆಕ್ಸ್ಟ್ ಜನ್ಮ ಅಲ್ಲಿಂದ ಕಂಟಿನ್ಯೂ ಆಗೋದಿಲ್ಲ. ನೆಕ್ಸ್ಟ್ ಜನ್ಮ ಮತ್ತೊಮ್ಮೆ ಇವಾಗ ಹೆಂಗ್ ಹುಟ್ಟಿದೀನಿ ಇದೇ ರೀತಿನೇ ಹುಟ್ತೀನಿ, ಇಲ್ಲಿಂದನೇ ಮತ್ತೊಮ್ಮೆ ಪ್ರಾರಂಭ ಆಗ್ಬೇಕು. ಯಾಕೆಂದ್ರೆ ನಾನು ಅದನ್ನ ಪಾಸ್ ಆಗಿಲ್ಲ. ಆ ಪರೀಕ್ಷೆಯಲ್ಲಿ ಬರೀ ನಟನೆ ಮಾಡ್ಕೊಂಡೇ ಇದ್ಬಿಟ್ಟೆ ಜೀವನ ಪೂರ್ತಿ, ಅದರಲ್ಲಿ ಪಾಸ್ ಆಗಿಲ್ಲ. ಆಕ್ಚುಲಿ ಪಾಸ್ ಆಗ್ಬೇಕು. ಪಾಸ್ ಆದ್ರೇನೆ, ಪಾಸ್ ಯಾವಾಗ ಆಗ್ತೀನಿ, ನಾನು ಇವಾಗ ಇರೋ ನೆಲವನ್ನು ನಾನು ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಈ ನೆಲೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಇದನ್ನ ಜೀರ್ಣಿಸ್ಕೊಂಡು ಮೇಲೆ ಹೋಗುವ ಮಟ್ಟಕ್ಕೆ ಆಗಬೇಕು ಹೊರತುಪಡಿಸಿ ಈ ಜೀವನವನ್ನು ಬಿಟ್ಟು ನಾನು ಬೇರೆ ಜೀವನ ತಗೊಂಡ್ರೆ ಪಾಸ್ ಆಗಿಲ್ಲ. ಅರ್ಥ ಆಯ್ತಾ ಎಲ್ಲರಿಗೂ? ನಿಮಗೇನಾದ್ರೂ ಸಂಶಯಗಳಿದ್ರೆ, ಸೊ ಕೃಷ್ಣ ಪ್ರಜ್ಞೆ ಅಂದಿದ ತಕ್ಷಣ ಬರೀ ಜಪ ಮಾಡೋದು, ಆರಾಧನೆ ಮಾಡೋದು ಇಲ್ಲ. ಎಷ್ಟರ ಮಟ್ಟಿಗೆ ನನ್ನ ಜೀವನದಲ್ಲಿ ಬದಲಾವಣೆಗಳು ಆಗ್ತಿದೆ, ಎಷ್ಟರ ಮಟ್ಟಿಗೆ ಸೂಚನೆಗಳಂತೆ ನನ್ನ ಜೀವನವನ್ನು ನಾನು ಮಾಡ್ತಿದ್ದೀನಿ, ಎಷ್ಟರ ಮಟ್ಟಿಗೆ ಸಕ್ರಮವಾಗಿ ನನ್ನ ಕರ್ತವ್ಯಗಳನ್ನ ಮಾಡ್ತಿದ್ದೇನೆ, ಅದರ ಮೇಲೇನೆ ಆಧಾರಿತವಾಗಿರುತ್ತೆ ನನ್ನ ಕೃಷ್ಣ ಪ್ರಜ್ಞೆಯ ಬೆಳವಣಿಗೆ. ಕ್ಲಿಯರ್? ಅತಿ ಮುಖ್ಯವಾದ ಒಂದು ಅಂಶ. ಯಾರಾದ್ರೂ ನಿಮ್ಮ ಒಂದು ಮಾತುಗಳಲ್ಲಿ ಇದನ್ನ ಒಂದು 4 ಮಾತುಗಳಾಗಿ ಹೇಳಿರ್ಬೋದು. ಯಾರು ಹೇಳ್ತೀರಾ? ನಿಮ್ಗೆ ಏನ್ ಅರ್ಥ ಆಯ್ತು? ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಹರೇ ಕೃಷ್ಣ ಪ್ರಭು. ಹೇಳಿ ಮತ್ತೆ. ಪ್ರಭು, ಜೀವಿಯರ ಸ್ವರೂಪ ಕೃಷ್ಣರ ನಿತ್ಯದಾಸು ಹೇಳ್ತಾ ಇದ್ರಿ. ನಾವು ಭಗವಂತನಿಗೆ, ಗುರುಗಳಿಗೆ ನಾವು ಎಷ್ಟು ಶರಣಾಗತರಾಗ್ತೀವಿ, ನಮ್ಮ ಜೀವನ ಒಂದು ಪರಿಪೂರ್ಣತೆ ಆಗುತ್ತೆ. ಇಲ್ಲಾಂದ್ರೆ ಈ ಐಹಿಕ ಬಂಧನದಲ್ಲಿ, ಭವಸಾಗರ ಒಂದು ಬಂಧನದಲ್ಲಿ ನಾವು ಸಿಲುಕಿ ಹಾಕೊಳ್ತೀವಿ ಪ್ರಭು. ನಾವು ಹೆಚ್ಚಿಗೆ ಸೇವೆಯಲ್ಲಿ ತೊಡಗಿಸ್ಕೊಂಡಾಗ್ಲೇ ನಮ್ಗೆ ಅಟ್ಲೀಸ್ಟ್ 0- ಗುರುಗಳ ಒಂದು ಆಶೀರ್ವಾದದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬಹುದು ಪ್ರಭು. ಓಕೆ, ಬೇರೆಯವರು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಈ ಒಂದು ಸೆಷನ್ ಅನ್ನೋದು ಮುಖ್ಯ. ಯಾಕಂದ್ರೆ ಇದು ಫಿಲಾಸಫಿಕಲ್. ಇಷ್ಟು ದಿವಸ ನಾವು ಕಥೆ ಹೇಳ್ಕೊಂಡು ಹಂಗೆ ಹೇಳ್ಕೊಂಡು ಹಿಂಗೆ ಹೇಳ್ಕೊಂಡು ಹೋಗ್ತೀವಿ. ಈ ಫಿಲಾಸಫಿ ಬಂದಾಗ ಎಷ್ಟು ಮಟ್ಟಿಗೆ ಆ ತತ್ವವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮುಖ್ಯ. ದೇಹ ಅಂತ ತಿಳ್ಕೊಂಡಾಗ ಭಗವಂತನಿಂದ ದೂರ ಆಗ್ತೀವಿ ಪ್ರಭು. ಯಾವಾಗ ನನ್ನ ಆತ್ಮ ಅಂತ ತಿಳ್ಕೊತೀನಿ, ಭಗವಂತನ ಹತ್ರ ಆಗ್ತೀವಿ, ಗುರುಗಳ ಹತ್ರ ಆಗ್ತೀವಿ, ಭಕ್ತರ ಸಾಂಗತ್ಯ ಎಲ್ಲ ಸಿಗುತ್ತೆ ಪ್ರಭು. ಹರೇ ಕೃಷ್ಣ. ಬೇರೆಯವರು? ಹರೇ ಕೃಷ್ಣ ಪ್ರಭು. ಹೇಳಿ. ಪ್ರಭು, ನಾವು ಕನ್ನಡಿಯಲ್ಲಿ ನಮ್ಮನ್ನ ನೋಡ್ಕೊಂಡಾಗ ಬೆಳಕಿದ್ದಾಗ ನಮ್ಮ ಒಂದು ಪ್ರತಿಬಿಂಬ ಕಾಣಿಸುತ್ತೆ. ಬಟ್ ಕತ್ಲೆನಲ್ಲಿ ಅದು ನಮಗ್ ಕಾಣಿಸಲ್ಲ. ಅಂದ್ರೆ ಭಗವಂತನಿದ್ದಾಗ ನಮ್ಗೆ ದೃಷ್ಟಿ ಅದು ಅನ್ಸುತ್ತೆ, ಗೋಚರ ಆಗುತ್ತೆ ಪ್ರಭು. ಭಗವಂತನ ನೆನೆ ಇಲ್ಲ ಅಂದ್ರೆ ಅದು ನಮ್ಗೇನು ಕಾಣಿಸೋದಿಲ್ಲ. ಓಕೆ, ಬಟ್ ಲಾಸ್ಟ್ ಪಾಯಿಂಟ್ ಏನೋ ಹೇಳಿದೆ, ಅದನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ನನಗೆ ತುಂಬಾ. ಲಾಸ್ಟ್ ಪಾಯಿಂಟ್ ಒಂದು ಹೇಳಿದೆ, ಸರಿ ಓಕೆ, ನಾನೇ ಕೇಳ್ತೀನಿ. ಜಿಗಿಯಕ್ ಆಗೋದಿಲ್ಲ ಅಂತ ಹೇಳಿದೆ, ಅದಕ್ಕೆ ಜಿಗಿಯಕ್ ಆಗೋದಿಲ್ಲ, ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ಅಲ್ಲೇ ಹುಟ್ತೀನಿ, ಯಾಕಂದ್ರೆ ನಾನು ಅದನ್ನ ತೇರ್ಗಡೆ ಆಗಿಲ್ಲ, ಪಾಸ್ ಆಗಿಲ್ಲ. ಆದ ಕಾರಣ ಇದನ್ನ ಹೆಂಗ್ ಅರ್ಥ ಮಾಡ್ಕೊತಿದ್ದೀರ?
ಪ್ರಭು, ನಾವು ಈ ಒಂದು ಭೌತಿಕ ಇದ್ರಲ್ಲಿ ಆಧ್ಯಾತ್ಮಿಕವಾಗಿ ನಾವು ಒಂದೊಂದೇ ಮೆಟ್ಟಿಲನ್ನ ಸಾಧಿಸ್ಕೊಂತಾ ಹೋದಾಗ ನಮ್ಗೆ ಒಂದು ಸಂಪೂರ್ಣವಾದ ಒಂದು ಫಲಿತಾಂಶ ಸಿಗುತ್ತೆ ಪ್ರಭು. ಈ ನಾವು ಇಲ್ಲಿಂದ ಒಂದೇ ಮೆಟ್ಲಿಂದ 4ನೇ ಮೆಟ್ಲಿಗೆ ಒಂದೇ ಸರಿ ಜಿಗಿದ್ ಬಿಟ್ರೆ ಅದ್ 2-3ನೇ ಮೆಟ್ಲಿಂದ ನಮ್ಗೇನು ಅರ್ಥ ಆಗಿರಲ್ಲ ಪ್ರಭು. ಅದನ್ನೇ ಯಾವ್ದಾದ್ರು ಉದಾಹರಣೆ ಕೊಟ್ಟು ಹೇಳ್ತೀರಾ? ಅಂದ್ರೆ ಹೆಂಗ್ ನಿಮ್ಗೆ ಅರ್ಥ ಆಗ್ತಿದೆ, ಯಾವ ರೀತಿ ಅರ್ಥ ಮಾಡ್ಕೊಂತಿದ್ದೀರಾ? ಅಂದ್ರೆ ಸರಿಯಾದ ಪ್ರೋಸೆಸ್ ಅಲ್ಲಿ ಹೋಗ್ತಿದ್ದೇವೆ, ಇಲ್ಲ ನಾನಷ್ಟು ನಾನು ಹೋಗ್ತಾ ಇದ್ದೀನಿ, ಬಟ್ ನೀವು ಅದನ್ನ ಯಾವ ರೀತಿ ಜೀರ್ಣಿಸ್ಕೊಂತಿದ್ದೀರಾ ಅನ್ನೋದು ಗೊತ್ತಾಗದೆ ಹೋಗ್ಬಿಡುತ್ತೆ. ಉದಾಹರಣೆಗೆ ನಾನು ನೀಲಿ ವರ್ಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಡಾರ್ಕ್ ಬ್ಲೂ ಇದೆ, ಲೈಟ್ ಬ್ಲೂ ಇದೆ, ಸ್ಕೈ ಬ್ಲೂ ಇದೆ, ಹಲವಾರು ಬ್ಲೂಗಳಿದೆ. ಸೊ ನೀವು ನಿಮ್ಮ ಒಂದು ಭಾವನೆಯಲ್ಲಿ ಯಾವ್ದ್ರ ರೀತಿಯಲ್ಲಿ ಅದನ್ನ ತಗೊಂತಿದ್ದೀರಾ ಅನ್ನೋದು ಮುಖ್ಯ. ಬೇರೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು, ಪ್ರಣಾಮಗಳು ಪ್ರಭು. ಹರೇ ಕೃಷ್ಣ. ಮತ್ತೆ ಪ್ರಭು, ನನಗೆ ಅರ್ಥ ಆಗಿದ್ದೇನೆಂದ್ರೆ ಕೃಷ್ಣ ಪ್ರಜ್ಞೆ ಅಂತಂದ್ರೆ ಏನಂದ್ರೆ ನಾವು ಇರುವಂತಹ ಜಾಗದಲ್ಲಿ ಇರುವಂತಹ ಯಾವ ದೇಹ ತಗೊಂಡಿದೀವಿ ಅದ್ರಲ್ಲಿ ನಮ್ಗೆ ಏನು ಒಂದು ಕಾರ್ಯಗಳನ್ನ ಕೊಟ್ಟಿದ್ದಾರೆ ಅಥವಾ ನಮ್ಗೇನೋ ಒಂದು ಒಳ್ಳೇದಾಗ್ತಿರದೆ ಕೆಟ್ಟದಾಗಿರುತ್ತೆ, ಅದ್ರಲ್ಲಿ ನಾವು ಹೇಗೆ ಅದನ್ನ ಎರಡನ್ನೂ ಸಮತೋಲನ ಮಾಡಿಕೊಂಡು ಭಗವಂತನ ಪ್ರಜ್ಞೆಯಲ್ಲಿ ಎಲ್ಲವನ್ನೂ ತಿಳ್ಕೊಂಡು ನಾವು ಮುಂದುವರಿತೇವೆ. ಅದ್ರಲ್ಲಿ ನಮ್ಮ ಬೆಳವಣಿಗೆ ಕಾಣಿಸುತ್ತೆ. ಕೃಷ್ಣನ ಪ್ರತಿಯೊಂದರಲ್ಲೂ ನಾವು ನೋಡ್ಕೊಳ್ತಾ ಹೋಗೋದು ಪ್ರಭು. ಅಂದ್ರೆ ಗಮನ ಇಟ್ಟು ಭಗವಂತನ ಸೇವೆ ಮಾಡ್ಕೊಳ್ತಾ, ಎಲ್ಲವೂ ಭಗವಂತನೇ ಕೊಟ್ಟಿರೋದು. ಸೊ ಎವ್ರಿಥಿಂಗ್ ಈಸ್ ಫಾರ್ ವಾಟ್ ಎವರ್ ದ ಗಿವನ್ ಬೈ ಗಾಡ್ ಅಂತ ತಿಳ್ಕೊಂಡು ಸೇವೆ ಮಾಡ್ಕೊಳ್ತಾ ಹೋಗೋದು, ಇದನ್ನ ಕೃಷ್ಣ ಪ್ರಜ್ಞೆ. ಇಲ್ಲಿ ನಮ್ಮ ಬೆಳವಣಿಗೆಗಳು ಕಾಣುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ಪ್ರಭು. ಹರೇ ಕೃಷ್ಣ. ಎಸ್ 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 ವೆರಿ ಗುಡ್ ಮೆಸೇಜ್. ಸೊ ಫಸ್ಟ್ ಜೀವನವನ್ನ ಸ್ವೀಕರಿಸು. ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಬೆಳೀತಿದ್ದೀನಿ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಯಾವ ನಮಗೆ ಅದು ಪ್ರಕಟವಾಗುತ್ತೆ ಅಂದ್ರೆ ನನ್ನ ಜೀವನವನ್ನ ನಾನು ಎಷ್ಟು ಮಟ್ಟಿಗೆ ಸ್ವೀಕರಿಸ್ತಿದ್ದೀನಿ. ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂದೆ ತಾಯಿ, ನನ್ನ ಒಂದು ಆರ್ಥಿಕ ಸ್ಥಿತಿಗತಿಗಳು, ನನ್ನ ದೈಹಿಕ ಸ್ಥಿತಿಗತಿಗಳು. ಕೆಲವರಿಗೆ ತಲೆನೋವು ರೋಗ ಇದೆ, ಆ ರೋಗ ಈ ರೋಗ ಇದೆ, ಕೆಲವ್ರಿಗೆ ಏನೂ ಇಲ್ಲ ಆದ್ರೆ ದಾಂಪತ್ಯ ಜೀವನದಲ್ಲಿ ತೊಂದ್ರೆ, ಕೆಲವರಿಗೆ ಒಂದು ವೈಯಕ್ತಿಕ ಜೀವನದಲ್ಲಿ ತೊಂದ್ರೆ, ಏನೇನೋ ಇಂಥದ್ದು ಪ್ರತಿಯೊಬ್ರು ಅವ್ರ ಕರ್ಮಾನುಸಾರವಿದೆ. ಅದನ್ನ ಎಷ್ಟ್ರ ಮಟ್ಟಿಗೆ ನಾನು ಸ್ವೀಕರಿಸ್ತಿದ್ದೀನಿ, ಅದು ಎಷ್ಟ್ರ ಮಟ್ಟಿಗೆ ನನ್ನನ್ನ ಬಾಧಿಸ್ತಾ ಇಲ್ಲ. ಪ್ರಶಸ್ತವಂತೆ ಶೀತೋಷ್ಣ ಸುಖ ದುಃಖ. ಸೊ ಎಷ್ಟ್ರ ಮಟ್ಟಿಗೆ ನಾನು ಅದನ್ನೆಲ್ಲವನ್ನೂ ಸ್ವೀಕರಿಸ್ಕೊಂಡು ಯಾವುದು ಶಾಶ್ವತವಲ್ಲ, ಎಲ್ಲೋ ಬಿಟ್ಟರುತ್ತೆ. ನನ್ನ ಕರ್ಮಾನುಸಾರವಾಗಿ ಇವತ್ತು ಬರ್ಬೇಕು ಅಂತಿದೆ, ಅದು ಬರುತ್ತೆ. ಇವತ್ತು ಹೋಗ್ಬೇಕು ಅಂತಿದೆ, ಖಚಿತವಾಗ್ಲೂ ಹೊರಟೋಗುತ್ತೆ. ಸೊ ಹಲವಾರು ನಾವು ಎಷ್ಟೋ ಬಾರಿ ಗೊತ್ತಿದ್ದು ಕೆಲವೊಮ್ಮೆ ಅದು ನಮ್ಮ ಜೀವನ. ಉದಾಹರಣೆಗೆ ನಿನ್ನೆ ನಾನು ಕ್ಲಾಸ್ ತಗೊಂಡಿಲ್ಲ, ಯಾಕಂದ್ರೆ ಅನಿಲ್ ಪ್ರಭು ಮನೇಲಿ ಏನೋ ಪ್ರೋಗ್ರಾಮ್ ಇತ್ತು, ಅಲ್ಲಿ ಹೋಗ್ಬೇಕಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿಗೆ ಹೆಚ್ಚು ಕಮ್ಮಿ ಒಂದು 2 ವರ್ಷ ನಾನು ಹೋಗಿ ಅಲ್ಲಿ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀನಿ. ಎಷ್ಟು ದಿನ ನಾನು ಹೋಗಿರಲ್ಲ, ಎಷ್ಟು ಬಾರಿ, ಹೆಚ್ಚು ಕಮ್ಮಿ ಒಂದು 100 ಬಾರಿ ಆದ್ರೂ ಹೋಗಿದ್ದೀನಿ. ಅದು ನನ್ನ ಒಂದು ಅಭ್ಯಾಸ. ಯಾವಾಗ್ಲೂ ಹೋಗುವಾಗ ಒಂಚೂರು ಗೂಗಲ್ ಮ್ಯಾಪ್ ಹಾಕ್ಬಿಟ್ಟು ಹೋಗ್ತೀನಿ, ಯಾಕಂದ್ರೆ ಎಲ್ಲಾದ್ರೂ ಒಂಚೂರು ಟ್ರಾಫಿಕ್ ಜಾಮ್ ಇದ್ರೆ ಅದೇನೋ ತೋರಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಕೊಂಡು. ನಿನ್ನೇನು ಅದೇ ರೀತಿ ಹೋದೆ ನೋಡಿ. ನಿನ್ನೆ ನನ್ನ ದಿನ ಆಗಿರ್ಲಿಲ್ಲ, ಅದು ಕೆಟ್ಟೋಗ್ಬೇಕು ಅಂತಿತ್ತು. ಎಷ್ಟು ರೀತಿ ಗೊತ್ತಾ, ಅದು ಇಲ್ಲಿಂದನೇ ಪ್ರಾರಂಭ ಆಗಿತ್ತು. ಬಲಗಡೆ ತಿರ್ಕೊಳ್ಬೇಕಾದ ಜಾಗದಲ್ಲಿ ಎಡಗಡೆ ತೋರಿಸ್ತಾ ಇತ್ತು. ಯಾಕೆ ಹಿಂಗ್ ತೋರಿಸ್ತಾ ಇದೆ? ಸರಿ, ನನಗ್ ಗೊತ್ತಿರೋ ರೂಟಲ್ಲಿ ಯಾಕೆ ಇಷ್ಟು ಗೊಂದಲ? ಸರಿ ಆಯ್ತು, ಬಲಗಡೆ ತಿರ್ಕೊಂಡು ಅಲ್ಲಿ ಹೋಗಿ ಮತ್ತೆ ಯೂಟರ್ನ್ ಮಾಡ್ಕೊಂಡ್ ಬಾ ಇಲ್ಲಿಗೆ ಅನ್ನುತ್ತೆ ಅದು. ನನಗೆ ಎಷ್ಟು ಮಟ್ಟಿಗೆ ಸಂಶಯ ಆಗೋಯ್ತು, ಪ್ರೋಗ್ರಾಮೇ ಬೇರೆ ಜಾಗದಲ್ಲಿ ಇದೆಯೋ ಅನ್ನೋ ಮಟ್ಟಕ್ಕೆ ಸಂಶಯ ಆಗೋಯ್ತು. ನಂತರ ಸರಿ ಎರಡರಲ್ಲಿ ಹಾಕಿದೆ, ಮೊಬೈಲಲ್ಲೂ ಹಾಕಿದೆ, ಮತ್ತೆ ಹಾಕಿದ್ದೆ. ಎರಡೂ ಅಷ್ಟು. ಒಂದು ಜಾಗದಲ್ಲಿ ಹೋದಾಗ ಒಂದು ಎಡಗಡೆ ತಿರುಗ್ಕೊಂತ, ಒಂದು ಬಲಗಡೆ ತಿರುಗ್ಕೊ ಅಂತ ಹೇಳ್ತಾ ಇದೆ. ಯಾವ ರೀತಿ ಇತ್ತು ಅಂತ ರೀಚ್ ಆಗೋವರೆಗೂ ಏನ್ ಹೇಳ್ತೀವಿ, ಇವಾಗ ಬೇರೆ ಯಾವುದೋ ಒಂದು ಲೋಕದಲ್ಲಿ ಇದ್ದಾಗ, ಇಲ್ಲಾಂದ್ರೆ ನಮ್ ನೀರೊಳಗಡೆ ಇದ್ದಾಗ ಹೆಂಗ ಒಂದು ಅನ್ಈಸಿನೆಸ್ ಇರುತ್ತೆ, ಕೊನೆಯವರೆಗೂ ಹಂಗೆ ಇತ್ತು, ಅಲ್ಲಿ ಹೋಗೋವರೆಗೂ ಹಂಗೆ ಇತ್ತು. ಎಲ್ಲಾ ಗೊತ್ತು, ಎಲ್ಲ ತಿಳ್ಕೊಂಡು, ಆದ್ರೆ ನಮ್ ಜೀವನದಲ್ಲಿ ಆವತ್ತೊಂದ್ ದಿವಸ ಗೊಂದಲ ಆಗ್ಬೇಕು ಅನ್ನೋವಾಗ ಹಂಗೆ ಇರುತ್ತೆ. ಕೊನೆಗೂ ಒಂದು ಜಾಗದಲ್ಲಿ ತಗೊಂಡ್ಬಿಟ್ಟೆ, ಯಾಕೋ ಅಲ್ಲೇನೋ ಟ್ರಾಫಿಕ್ ಜಾಮ್ ಬ್ಲಾಕ್ ಆಗಿದೆಯೋ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೇನೆ ತಗೊಂಡು ನೆಕ್ಸ್ಟ್ ಪಕ್ಕದ ರೋಡ್ಗೆ ಹೋಗ್ಬೇಕು. ಏನು ಒಂದು ಅರ್ಧ ಕಿಲೋಮೀಟರ್ ರೋಡಲ್ಲ, ಅದಕ್ಕೆ ಹೆಚ್ಚು ಕಮ್ಮಿ ಒಂದು 4-5 ಕಿಲೋಮೀಟರ್ ರೌಂಡ್ ಹೊಡೆದು ನಂತರ ಅಲ್ಲಿಗೆ ಹೋದೆ. ಸೊ
ಸ್ವೀಕಾರ ಮಾಡೋದು ಅಷ್ಟೇ ಜೀವನ. ಅಲ್ಲಿ ಏನು ನಾವು ಎಷ್ಟೇ ಬುದ್ಧಿವಂತರಾಗೋಗ್ಲಿ, ಏನೇ ಆಗೋಗ್ಲಿ, ಅದು ಆಗೋದಿಲ್ಲ ನಮ್ಮ ಜೀವನದಲ್ಲಿ, ಅದು ಆಗೋದಿಲ್ಲ. ಸೊ ಆ ರೀತಿಯಾಗಿ ನಮ್ಮ ಜೀವನ ಅನ್ನೋದ, ಅದನ್ನ ಎಲ್ಲೋ ಸ್ವೀಕಾರ ಮಾಡಬೇಕು. ಸೊ ಈ ರೀತಿ ಯಾವಾಗ ನಾವು ಅದನ್ನ ಕಲಿತಾ ಹೋಗ್ತೀವಿ, ಆವಾಗ ನಮ್ಮ ಜೀವನದಲ್ಲಿ ನೋಡ್ಬೋದು ಯಾವುದು ನಮ್ಮನ್ನ ಬಾಧಿಸಕ್ ಆಗೋದಿಲ್ಲ, ಸಹಜ ರೀತಿಯಲ್ಲಿ ಇರ್ತೀವಿ. ಯಾಕಂದ್ರೆ ನಾನು ಅದನ್ನ ಸ್ವೀಕರಿಸ್ಕೊಳ್ತಾ ಇರ್ತೀನಿ. ಏನಿದೆ ನಮ್ಮ ಜೀವನಕ್ಕೆ, ಏನಿದೆ ಅದನ್ನ ಸ್ವೀಕರಿಸ್ಕೊಂಡು ಮುಂದಕ್ಕೆ ಹೋಗೋದು. ಎಸ್, ಖಂಡಿತ ಬಾಧೆ ಒಂಥರ ಅನೀಸನ್. ಬಟ್ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಾರಂಭದಲ್ಲಿ ಹಂಗ ಅನ್ಸುತ್ತೆ, ಬಟ್ ಸ್ಟಿಲ್ ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಸಾದಷ್ಟು ಪ್ರಯತ್ನ ಮಾಡಬೇಕು. ಅದನ್ನ ಮಾಡ್ತಾ 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 ನಮ್ಮ ಜೀವನದಲ್ಲಿ ಬರುವ ಅನುಭವಗಳು ದಿನ ದಿನಕ್ಕೆ ಬೆಳೀತಾ ಅದು ನಮ್ಮನ್ನು ಹೆಚ್ಚು ಪ್ರಭಾವಿತಗೊಳಿಸೋದಿಲ್ಲ, ಹೆಚ್ಚಿನ ಬಾಧೆ ಕೊಡೋದಿಲ್ಲ. ಆ ಮಟ್ಟಿಗೆ ಹೋಗ್ತಾ ಹೋಗ್ತಾ ಹಲವಾರು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಇದನ್ನ ಯಾವ ರೀತಿ ಬೇಕಾದ್ರೂ ತಿಳ್ಕೊಂಡು ಈ ರೀತಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಯುವಂಥದ್ದು, ಸಹಜವಾಗಿ ಸ್ವೀಕಾರ ಮಾಡುವಂಥದ್ದು, ಏನೇ ಬರಲಿ ಜೀವನದಲ್ಲಿ ಸ್ವೀಕಾರ ಮಾಡ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಅನ್ನೋದನ್ನ ಮಾಡಬೇಕು. ಎಸ್, ಆ ಮಟ್ಟಕ್ಕೆ ಇದೀನಿ ಅಂದ್ರೆ ಖಂಡಿತವಾಗ್ಲೂ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಬೆಳವಣಿಗೆ ಆಗ್ತಿದ್ದೇನೆ. ಸೊ ಯಾವುದು ನಮ್ಮನ್ನ ಬಾಧಿಸಬಾರ್ದು. ಎಸ್, ಆವತ್ತಿನ ದಿನ ನಂದು ಸರಿ ಇಲ್ಲ ಅನ್ನೋವಾಗ ಯಾವುದೋ ಒಂದು ತೊಂದರೆ ಬರುತ್ತೆ, ಯಾರ ಮುಖಾಂತರ ಆದ್ರೂ ನನಗೆ ಒಂದು ಚೂರು ನೋವು ಅನ್ನೋದು ಆಗ್ಬೇಕು ಅಂತ ಬರ್ದಿಟ್ಟಿದೆ, ಆಗುತ್ತೆ. ಯಾವುದು ಇಲ್ಲ ಅಂದ್ರೆ ಮನಸ್ಸೊಳಗಡೆನೆ ಏನೋ ಒಂದು ಆಲೋಚನೆ ಬಂದು ಯಾವತ್ತೋ ಯಾರೋ ನನ್ನ ಬೈದ್ಬಿಟ್ಟು ಹೋದ್ರು, ಯಾರೋ ಹೊಡೆದ್ಬಿಟ್ಟು ಹೋದ್ರು, ಏನೋ ಒಂದು ಇದು ಬಂದು ನಮ್ಮನ್ನ ದುಃಖ ಅನ್ನೋದು ಕೊಡುತ್ತೆ. ಎಸ್, ಈ ರೀತಿ ಆಗುತ್ತೆ. ಅದನ್ನ ಸ್ವೀಕರಿಸ್ಕೊಳ್ಳುವಂಥದ್ದು, ಅದು ಹೆಚ್ಚಿಗೆ ನಮಗೆ ತೊಂದರೆ ಅನ್ನೋದನ್ನ ಮಾಡಬಾರ್ದು. ಅದು ನನ್ಗೆ ತೊಂದರೆ ಮಾಡ್ತಿಲ್ಲ ಅಂದ್ರೆ ಅವಾಗ ಅರ್ಥ ಮಾಡ್ಕೊಳ್ಬೇಕು, ಎಸ್, ಎಲ್ಲೋ ಒಂದ್ ಜಾಗದಲ್ಲಿ ನಾನು ಕೃಷ್ಣ ಪ್ರಜ್ಞೆಲೆ ಎಲ್ಲೋ ಒಂದ್ ಜಾಗದಲ್ಲಿ ಬೆಳೀತಿದ್ದೀನಿ, ಪರವಾಗಿ. ಹೆಚ್ಚಿಗೆ ಅದು ನಮ್ಮನ್ನ ವಿಚಲಿತಗೊಳಿಸ್ತಾ ಇದೆ ಅಂದ್ರೆ ಇನ್ನು ನಾನು ಬೆಳೆದಿಲ್ಲ ಅಂತ. An object which is subject to change, such as the body, asataha, does not have unchangeable nature, bhavaha. An object which is subject to change. So, ಭೌತಿಕದ ಎಲ್ಲ ವಸ್ತುಗಳು 6 ಬದಲಾವಣೆಗಳು ಅನ್ನೋದಿದೆ. ನಮ್ಮ ದೇಹನೂ ಸಹ ಬದಲಾವಣೆ ಆಗ್ತಾ ಇರುತ್ತೆ. ಎಲ್ಲ ವಸ್ತುಗಳು ಏನೆಲ್ಲ ಇದೆ ಅದೆಲ್ಲವೂ ಬದಲಾವಣೆ ಆಗ್ತಾನೆ ಇರುತ್ತೆ. ಅದು ಪರ್ವತ ಆದ್ರೂ ಸರಿನೇ ಬದಲಾವಣೆ ಆಗುತ್ತೆ. ಯಾಕೆ? ನಮ್ಮ ಇಡೀ ಭೂಮಂಡಲನೂ ಬದಲಾವಣೆ ಆಗುತ್ತೆ. ಉದಾಹರಣೆ, ಭೂಮಂಡಲ ನಮ್ದು ಹೆಂಗಿದೆ? ನೇರವಾಗಿದೆಯಾ? ಇಲ್ಲ, ಒಂದು ಚೂರು ಟಿಲ್ಟ್ ಆಗಿದೆ, ಸೈಡ್ ತಿರುಗಿದೆ. ಕರೆಕ್ಟಾ? ಗ್ಲೋಬ್ ನೋಡಿದರೆ ಎಲ್ಲರನ್ನು? ಎಸ್, ಅದೇ ರೀತಿನೇ ಇದೆ. ಅದೇ ರೀತಿ ಆಗ್ತಾ ಆಗ್ತಾ ಕೊನೆಗೆ ಒಂದು ದಿವಸ ಏನಾಗುತ್ತೆ, ಈ ಒಂದು ಉತ್ತರ ಬಂದು ದಕ್ಷಿಣವಾಗುತ್ತೆ, ದಕ್ಷಿಣ ಬಂದು ಉತ್ತರವಾಗುತ್ತೆ. ಯಾಕಂದ್ರೆ ಅದು ರೊಟೇಟ್ ಆಗುತ್ತೆ. ಯಾವುದೂ ಶಾಶ್ವತವಾಗಿರಲ್ಲ. ಅರ್ಥ ಆಯ್ತಾ? ಅವು ಲೆಕ್ಕ ಹಾಕೊಳ್ಳೋದು ಭೌತಿಕ ವಸ್ತುಗಳು ಯಾವುದು ಶಾಶ್ವತವಾಗಿರಕ್ ಸಾಧ್ಯನೂ ಇಲ್ಲ. ನಮ್ಮ ಭೂಮಂಡಲನೇ ಶಾಶ್ವತವಾಗಿರಲ್ಲ ಅಂದ್ರೆ ಇದೆಲ್ಲ ಎಲ್ಲಿಂದ? ನನ್ನ ಚಿಕ್ಕ ಚಿಕ್ಕ ವಸ್ತುಗಳು ಎಲ್ಲಿಂದ ಶಾಶ್ವತವಾಗಿ? So does not have unchangeable nature, Baba. The unchanging Atma does not have the nature of changing, Baba. ಅದೇ ರೀತಿ ಆತ್ಮಕ್ಕೆ ಬದಲಾಯಿಸಿಕೊಳ್ಳುವ ಒಂದು ಗುಣ ಇರೋದಿಲ್ಲ. ಹೆಂಗೆ ಜಡ ವಸ್ತುಗಳಿಗೆ ಶಾಶ್ವತದ ಗುಣ ಇಲ್ವೋ, ಅದೇ ರೀತಿ ಆತ್ಮಕ್ಕೆ ಬದಲಾಯಿಸುವ ಗುಣ ಅನ್ನೋದು ಇರೋದಿಲ್ಲ. ನಾನೆಲ್ಲೋ ಒಂದು ಇದರಲ್ಲಿ ಐಕ್ಯ ಆಗೋಗ್ತೀನಿ, ಪರಮಾತ್ಮಲ್ಲಿ ಒಂದಾಗ್ಬಿಡ್ತೀನಿ, ಮುಕ್ತಾತ್ಮನಾದ್ಮೇಲೆ ನಾನು ಬೇರೆ ಆಗೋಗ್ತೀನಿ. ಇದ್ರು ನಾನು ಹಂಗೆ ಇರ್ತೀನಿ, ಭೌತಿಕ ಲೋಕದಲ್ಲಿದ್ರು ನಾನು ಹಂಗೆ ಇರ್ತೀನಿ, ಯಾವ ಲೋಕದಲ್ಲಿ ಹೋದ್ರು ನಾನು ಹಂಗೆ ಇರ್ತೀನಿ. ಆತ್ಮದ ಒಂದು ಬದಲಾವಣೆ ಇಲ್ಲ. ಶರೀರದ ಬದಲಾವಣೆ ಆಗ್ಬೋದು. ಇಲ್ಲಿ ಈ ಒಂದು ದೇಹ ಪಡ್ಕೊಂಡಿದ್ದೀನಿ, ಸ್ವರ್ಗಕ್ಕೆ ಹೋದ್ರೆ ಸ್ವರ್ಗದಲ್ಲಿ ಒಂದು ಇಂದ್ರ ತೃಪ್ತಿಯ ಒಂದು ದೇಹವನ್ನ ಪಡ್ಕೊಂತೀನಿ, ಅದಕ್ ಮೇಲೆ ಹೋದ್ರೆ ಬುದ್ಧಿಶಕ್ತಿಯ ಒಂದು ದೇಹ ಪಡ್ಕೊಂತೀನಿ, ಆ ನರಕಕ್ಕೆ ಹೋದ್ರೆ ಯಾತನ ಶರೀರ ಪಡ್ಕೊಂತೀನಿ. ಶರೀರಗಳು ಬದಲಾವಣೆ ಆಗುತ್ತೆ, ಆತ್ಮ ಮಾತ್ರ ಅದೇ ಇರುತ್ತೆ. The body has the nature of changing and the soul has the nature of not changing. ಅರ್ಥ ಆಗ್ತದೆ? ಇದು ನಮ್ಮ ಸ್ವಭಾವ. ಬದಲಾವಣೆ ಇಲ್ಲದೆ ಇರುವಂತಹ ಒಂದು ಸ್ವಭಾವನ ಇಟ್ಕೊಂಡಿದೆ. ಜಡ ವಸ್ತುಗಳು ಬದಲಾವಣೆ ಇರುವಂತ ಒಂದು ಸ್ವಭಾವ ಇಟ್ಕೊಂಡಿದೆ. ದೇಹ, ಮನಸ್ಸು ಏನೇ ಆಗಿರ್ಬೋದು, ಅದು ಬದಲಾವಣೆ ಉಳ್ಳಂಥದ್ದು. ಆತ್ಮ ಬದಲಾವಣೆ ಇಲ್ಲದೆ ಇರುವಂತದ್ದು. ಇದು ನಮ್ಮ ನೇಚರ್, ನಮ್ಮ ಸ್ವರೂಪ, ನನ್ನ ಸ್ವಭಾವ. ದಿಸ್ ಕನ್ಕ್ಲೂಷನ್ about the body designated by the word asat, temporary. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪದವನ್ನು ಉಪಯೋಗಿಸಲಾಗಿದೆ. ಏನದು? ಅಸತ್. ಅಸತ್ ಅಂದ್ರೆ ಏನು?
ಸತ್ ಅಲ್ಲದೆ ಇರುವಂಥದ್ದು. ಸತ್ ಚಿತ್ ಆನಂದ ಸಾಕ್ಷಾತ್ಕಾರ. ಅಸತ್ ಅಂದ್ರೆ ವೆರಿ ಸಿಂಪಲ್, ಅದಕ್ಕೆ ತದ್ ವಿರುದ್ಧವಾದದ್ದು. ನೀವು ಸತ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಅಸತ್ ಬಗ್ಗೆ ಹೇಳ್ಬೋದು. ಅಸತ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಸತ್ ಬಗ್ಗೆ ಹೇಳ್ಬೋದು. ಇದನ್ನ ಸಾಂಖ್ಯ ಯೋಗ ಅಂತಾನು ಹೇಳ್ತೀವಿ. ಸೊ ಹೆಚ್ಚಿಗೆ ಭೌತಿಕದ ಬಗ್ಗೆ ಸ್ಟಡಿ ಮಾಡ್ತಾ 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 ಆಧ್ಯಾತ್ಮಿಕನ ಕಲಿಬಹುದು. ಹೆಂಗೆ? ಭೌತಿಕದ ತತ್ ವಿರುದ್ಧವಾದದ್ದು ಆಧ್ಯಾತ್ಮಿಕ, ಅಷ್ಟೇ, ವೆರಿ ಸಿಂಪಲ್. ಹೆಚ್ಚಿಗೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬೆಳಿತೀವಿ. ಏನಕ್ಕೆ? ಈ ಒಂದು ಅಸತ್ನ ಬಗ್ಗೆ ತಿಳ್ಕೊಂತೀವಿ. ಸತ್ನ ತಿಳ್ಕೊಂತ ಅಸತ್ನ ಗುಣಗಳು ತಿಳ್ಕೊಂತೀವಿ. ಹೆಚ್ಚಿಗೆ ತಿಳ್ಕೊಳ್ತಾ ಸತ್ನ ಗುಣಗಳು ತಿಳ್ಕೊಂತೀವಿ. ಕ್ಲಿಯರ್? ದ ಸೋಲ್ ಡೆಸಿಗ್ನೇಟೆಡ್ ಬೈ ದ ವರ್ಡ್ ಸತ್ ಪರ್ಮನೆಂಟ್. ಸತ್ ಅನ್ನೋದು ಪರ್ಮನೆಂಟ್, ಅಸತ್ ಅನ್ನೋದು ಅಶಾಶ್ವತವಾದದ್ದು. ಈಸ್ ರಿಯಲೈಸ್ಡ್ ದೃಷ್ಟತಃ. ಸರಿ, ದೃಷ್ಟ. ಸೊ ಇದನ್ನ ನೋಡುವ ದೃಷ್ಟಿ ಅನ್ನೋದು ಬರುತ್ತೆ ಬೈ ದೋಸ್ ಮೆನ್ ಹೂ ನೋ ದ ನೇಚರ್ಸ್ ಆಫ್ ದೀಸ್ ಟು ತತ್ವ ದರ್ಶಿಭಿಹಿ. ಆವಾಗಿಂದ ಅದನ್ನ ಹೇಳ್ತೀನಿ. ಯಾರು ತತ್ವಗಳನ್ನ ಅರ್ಥ ಮಾಡ್ಕೊಂತಾರೆ, ಕತೆಗಳಲ್ಲ. ಪ್ರಾರಂಭದಲ್ಲಿ ಕತೆಗಳನ್ನ ಅರ್ಥ ಮಾಡ್ಕೊಂಡು ಒಳಗಡೆ ಬರ್ತೇವೆ. ನಂತರ ಯಾರು ತತ್ವಗಳನ್ನ ಜೀರ್ಣಿಸ್ಕೊಳ್ಳುವ ಶಕ್ತಿಯನ್ನ ಹೊಂದಿರ್ತಾರೆ, ತತ್ವಗಳನ್ನ ಅರ್ಥ ಮಾಡ್ಕೊಂಡು ಕರಗಿಸ್ಕೊಂಡು ಅದನ್ನ ಹೆಂಗೆ ನನಗೆ ಅರ್ಥ ಆಗಿದೆ ಅಂತ ಎಂತ ಅರ್ಥ ಆಗಿದೆ, ಇವಾಗ ಎಲ್ಲಾರು ಮಾತಾಡ್ಸಿ ಏನಾದ್ರು ಹೇಳಿ ನಿಮ್ಮ ಒಂದು ಅನಿಸಿಕೆಗಳನ್ನ ಹೇಳಿ ಅಂತ ಯಾರಾದ್ರೂ ಉದಾಹರಣೆ ಸಮೇತ ಹೇಳಕ್ ಸಾಧ್ಯ ಆಗ್ತಿದೆ ಅಂದ್ರೆ ಅದರ್ಥ ಅವ್ರಿಗೆ ಅರ್ಥ ಆಗಿದೆ ಅಂತ. ಇರೋದನ್ನೇ ಹೇಳ್ತೀನಿ, ಅರ್ಥ ಆಗಿಲ್ಲ, ಅದು ಒಂಥರ ಗಿಣಿ ತರ. ಕೇಳಿಸ್ಕೊಂಡಿದ್ದೀನಿ, ಅದನ್ನೇ ಹೇಳ್ತಿದ್ದೀನಿ, ಇಲ್ಲ, ಅದನ್ನ ಎಷ್ಟು ಕರಗತ ಮಾಡ್ಕೊಂಡು ನಾನು ಜೀರ್ಣಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಒಂದು ಉದಾಹರಣೆನ ಕೊಟ್ಟು ನಾನು ಹೇಳ್ತೀನಿ. ಹಿಂಗಲ್ಲ ಪ್ರಭುಜಿ, ಅದು ಹಿಂಗೆ ಈ ರೀತಿ ಅಂತ ಹೇಳೋ ಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೆ ಆ ಒಂದು ತತ್ವವನ್ನು ನಾನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಕ್ಲಿಯರ್? Destructible unconsciousness things such as the body is called asat, and the indestructible soul with destructible unconsciousness, ಪ್ರಜ್ಞೆ ಇಲ್ಲದೆ ಇರುವಂತದ್ದು ಅಸತ್, ಪ್ರಜ್ಞೆ ಇರುವಂತದ್ದು ಸತ್. ಆತ್ಮನ್ನ ಹೊರತುಪಡಿಸಿ ಬೇರೆ ಯಾವುದಕ್ಕೂ ಪ್ರಜ್ಞೆ ಇಲ್ಲ. ಕ್ಲಿಯರ್? ಎಂತ ದೊಡ್ಡ ಏರೋಪ್ಲೇನ್ ಆಗಿರ್ಬೋದು, ಎಂತ ದೊಡ್ಡ ಕಾರ್ ಆಗಿರ್ಬೋದು, ಎಂತ ದೊಡ್ಡ ಟ್ರಕ್ ಆಗಿರ್ಬೋದು, ಅದ್ರ ಒಳಗಡೆ ಒಂದು ಕಾನ್ಶಿಯಸ್ನೆಸ್ ಕುಂತ್ಕೊಂಡ್ರೆ ಅದು ಚಲಿಸೋದು, ಇಲ್ಲ ಅಂದ್ರೆ ಚಲಿಸೋದಿಲ್ಲ. ಎಂತ ದೊಡ್ಡ ಮಿಷಿನರಿ ಕೊಡ್ಬೋದು, ಏನೇ ಹಾಕಿರ್ಬೋದು ನೀವು, ಕೆಲವಲ್ಲಿ ಆಟೋಮೆಟಿಕ್ ಆಗಿ ಕೆಲಸ ನಡೀತದಲ್ಲ ಪ್ರಭು. ಹೌದು, ಆಟೋಮೆಟಿಕ್ ಆಗಿ ಆಗ್ಬೇಕು ಅಂದ್ರೆ ಅದಕ್ಕೊಂದು ಇನ್ಸ್ಟ್ರಕ್ಷನ್ ಮಾಸ್ಟರ್ ಮೈಂಡ್ ಅಂತ ಒಬ್ಬ ಹಿಂದ್ಗಡೆ ಇದ್ದಾನೆ, ಆವಾಗ್ಲೇ ಅದು ಕೆಲಸ ಮಾಡೋದು. ಅರ್ಥ ಆಗ್ತಿದ್ಯಾ? ಎಸ್. ಈ ರೀತಿಯಾಗಿ ಪ್ರತಿಯೊಂದು ಚಲನೆ ವಲನೆ ಆಗೋದು ಕಾನ್ಶಿಯಸ್ ಪ್ರಜ್ಞೆಯಿಂದ. ಆ ಪ್ರಜ್ಞೆನೆ ಈ ಒಂದು ಆತ್ಮ, ಆ ಪ್ರಜ್ಞೆಯ ಮೂಲನೇ ಪರಮಾತ್ಮ. ದ ಸೇಮ್ ವಿಷ್ಣು ಪುರಾಣ, ಇದನ್ನೇ ವಿಷ್ಣು ಪುರಾಣದಲ್ಲೂ ಸಹ ಹೇಳ್ತಿದ್ದಾರೆ. ನೋಡ್ಬೋದು ಬಲದೇವ್ ವಿದ್ಯಾಭೂಷಣ್ ಅವರು ಯಾವ ರೀತಿ ಒಂದೊಂದು ಶ್ರುತಿಯಿಂದ ಪುರಾಣಗಳಿಂದ, ಯಾಕೆ ಆವಾಗ್ಲೇ ಆ ಒಂದು ಸಂದೇಶ ಅಧಿಕೃತವಾಗುತ್ತೆ. ಅರ್ಥ ಆಗ್ತಿದೆ? ಯಾವಾಗ ಒಂದು ಸಂದೇಶನ, ಒಂದು ಮಾತನ್ನ ನಾನು ಶ್ರುತಿ ಮತ್ತೆ ಪುರಾಣಗಳು, ಸ್ಮೃತಿ ಎರಡರ ಸಮ್ಮಿಲನದಲ್ಲಿ ಅದನ್ನ ರುಜುವಾತ್ ಮಾಡ್ತೀನಿ, ಆವಾಗ ಅದು ಪರಿಪೂರ್ಣವಾದ ಜ್ಞಾನವನ್ನು ಬಲದೇವ್ ವಿದ್ಯಾಭೂಷಣ್ ಅವರು ಮಾಡ್ತಿದ್ದಾರೆ. ಎಸ್. ಜ್ಯೋತಿಂಸಿ ವಿಷ್ಣುರ್ ಭುವನಾನಿ ವಿಷ್ಣು ವನಾನಿ ವಿಷ್ಣುರ್ಗಿರಯೋ ದಿದಶ್ಚ ನಾದ್ಯಾ ಸಮುದ್ರಶ್ಚ ಸ ಏವ ತದಸ್ತಿ ಯನ್ನಾಸ್ತಿ ಚ ವಿಪ್ರವರ್ಯ. The planets. Vishnu is the worlds. Vishnu is the forests, mountains and directions. He is the rivers and oceans. He alone is everything which is conscious. Yat asti and unconscious yan nasti, O best of the Vipras. ಇದನ್ನು ವಿಷ್ಣು ಪುರಾಣದಲ್ಲಿ ವಿಪ್ರಾಸ್ ಅಂದ್ರೆ ಪಂಡಿತರು, ಅಲ್ಲಿ ಕುಂತ ಪಂಡಿತರಿಗೆ ಹೇಳೋದು ಏನದು, ಎಲ್ಲಾ ಗ್ರಹಗಳು ವಿಷ್ಣುನೇ, ಎಲ್ಲಾ ಸಮುದ್ರಗಳು ವಿಷ್ಣುನೇ, ಎಲ್ಲಾ ಕಾಡುಗಳು ವಿಷ್ಣುನೇ, ಎಲ್ಲ ಪರ್ವತಗಳು, ಎಲ್ಲ ದಿಕ್ಕುಗಳು ಸಹ ವಿಷ್ಣುನೇ, ಎಲ್ಲ ನದಿಗಳು ಸಾಗರಗಳು ವಿಷ್ಣುನೇ, ಎಲ್ಲ ಪ್ರಜ್ಞೆನು ವಿಷ್ಣುನೇ. ನಿತ್ಯೋ ನಿತ್ಯಾನ
ಚೇತನಶ್ಚೇತನ ಏಕೋ ಬಹುದಾತಿ ವಿಧದಾತಿ ಕಾಮ. ಎಲ್ಲದರ ಮೂಲನು ವಿಷ್ಣುನೇ. ಇದನ್ನ ಹೆಂಗ್ ಅರ್ಥ ಮಾಡ್ಕೊಂತಿದೀವಿ ಇವಾಗ? ಎಲ್ಲ ನದಿಗಳು, ಎಲ್ಲ ಪರ್ವತಗಳು, ಎಲ್ಲ ಗ್ರಹಗಳು, ಎಲ್ಲ ಪ್ರಪಂಚಗಳು, ಬ್ರಹ್ಮಾಂಡ ಎಲ್ಲ ವಿಷ್ಣುವಿನೇ. ಹಿಂಗ ಅರ್ಥ ಮಾಡ್ಕೊಂತೀವಿ. ತತ್ವಜ್ಞಾನ ಇದ್ದನೇ ಜೀರ್ಣಿಸ್ಕೊಳ್ಳೋ ಒಂದು ಪ್ರವಚನ ಕೊಡಕ್ಕೆ ಆಗಿರ್ಬೋದು. ನೀವ್ ಎಂಥ ಮಾತುಗಳು ಹೇಳಿದ್ರು ತಪ್ಪಾಗೋದಿಲ್ಲ. ಅದನ್ನ ಕರಗತ ಮಾಡ್ಕೊಳ್ಬೇಕು. ಅದನ್ನ ಆ ಒಂದು ಬರಬೇಕು. ಶುದ್ಧೀಕರಣದ ಪ್ರಜ್ಞೆ ಬಂದಾಗ ಏನೇ ಹೇಳ್ಬೋದು, ಏನೇ ಮಾತಾಡ್ಬೋದು, ತಪ್ಪು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದಕ್ಕೆ ಭಕ್ತರಿಂದ ಮಾತ್ರ ಕೇಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಅವರು ಕರಗತ ಮಾಡ್ಕೊಳ್ಳೋದು ತತ್ವದರ್ಶಿಗಳಾಗಿರ್ತಾರೆ. ಆದ ಕಾರಣ ಅವ್ರು ಏನೇ ಹೇಳ್ಬೋದು, ಎಂತ ಉದಾಹರಣೆ ಕೊಡ್ಬೋದು, ಹಿಂಗೆ ಹೇಳಿದ್ರು ಸರಿಯಾಗೇ ಇರುತ್ತೆ, ತಪ್ಪಾಗೋದಿಲ್ಲ. ಯಾಕಂದ್ರೆ ಅದನ್ನ ಜೀರ್ಣಿಸ್ಕೊಂಡಿರ್ತಾರೆ. ಆದ ಕಾರಣ ಕ್ಲಿಯರ್ ಅಂದ್ರೆ ಎಲ್ಲವೂ ವಿಷ್ಣುವಿನ ಶಕ್ತಿನೇ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವವಿಧಂ ಪ್ರೋಕ್ತಂ ಸೂತ್ರೇ ಮಣಿಗಣಾಯವ. ಯಾವ ರೀತಿ ಮುತ್ತಿನ ಮಾಲೆ ನಿಂತಿದೆ, ದಾರದ ಆಧಾರದ ಮೇಲೆ ನಿಂತಿದೆ, ಆ ರೀತಿ ಆ ಗ್ರಹಗಳಾಗಿರ್ಬೋದು, ಸಮುದ್ರ, ಪರ್ವತಗಳು, ಇದು ಎಂತ, ಅದಕ್ಕೆ ನೀವು ಲಕ್ಷಾಂತರ ಕೋಟ್ಯಾಂತರ ಉದಾಹರಣೆಗಳು ತಗೊಳ್ಬೋದು. ಎಲ್ಲದರ ಆಧಾರನು ಆ ಶ್ರೀಕೃಷ್ಣನೇ ಅನ್ನೋದು ಪ್ರಕಟವಾಗುತ್ತೆ. ಕ್ಲಿಯರ್? ಇಷ್ಟು ಮಟ್ಟಿಗೆ ನಮ್ಗೆ ಐದು ಇರಬೇಕು. ಇದ್ದಾಗ ನಾನು ಇದೇ ಶ್ಲೋಕನ ಮತ್ತೊಮ್ಮೆ ನಾಳೆಯಿಂದ ಪ್ರಾರಂಭ ಮಾಡೋಣ. ಸೊ ಆವಾಗ ಒಂದು ಚೂರು ನಮಗೆ ಇನ್ನೂ ಅರ್ಥ ಆಗುತ್ತೆ. ಎಷ್ಟು ಜನರಿಗೆ ಇವತ್ತು ಅರ್ಥ ಆಯ್ತು, ಇಲ್ಲ ಅದೇನಾದ್ರು ಸಂಶಯಗಳಿದ್ರೆ ಕೇಳ್ಬೋದು. ಏನಾದ್ರು ಪ್ರಶ್ನೆ ಇದೆಯಾ? ಯಾರಿಗೇನು ಪ್ರಶ್ನೆ ಇಲ್ಲ? ಸರಿ, ಎಷ್ಟು ಮಟ್ಟಿಗೆ ಅರ್ಥ ಆಯ್ತು ಅದನ್ನಾದ್ರೂ ಹೇಳಿ ಹೋಗ್ಲಿ. ಅರ್ಥ ಆಗಿದ್ಯಾ? ಆಯ್ತು ಪ್ರಭು. ಹರೇ ಕೃಷ್ಣ. ವೆರಿ ಗುಡ್. ಆದ್ರೆ ಏನಾಯ್ತು? ಅರ್ಥ ಆಯ್ತು, ಏನಾಯ್ತು? ಸೊ ಒಂಚೂರು ತತ್ವದ ಒಂದು ಜ್ಞಾನ ಬಂದಾಗ ಎಲ್ಲರೂ ಆಯ್ತು, ಅರ್ಥ ಆಯ್ತು ಅಂತಾರೆ. ಬಟ್ ಯಾವ ರೀತಿ ಆಯ್ತು ಅನ್ನೋದು ಗೊತ್ತಾಗಲ್ಲ. ನನಗೂ ಗೊತ್ತಾಗಲ್ಲ. ತುಂಬಾ ಕಷ್ಟ ಇದೆ ತತ್ವ ಅರ್ಥ ಮಾಡ್ಕೊಳಕ್ಕೆ ಇವತ್ತಿನ ದಿನ ಅಧಿವೇಶನ. ಇವತ್ತಿನ ಸಲ ಈ ಶ್ಲೋಕ ನಿನ್ನೆನೂ ಅಷ್ಟೇ, ಮೊನ್ನೆನೂ ಅಷ್ಟೇ, ಇವತ್ತು ಅಷ್ಟೇ. ಶ್ಲೋಕ ಹೆಂಗಿದೆ ಅದೇ ರೀತಿ ಹೋಗುತ್ತೆ. ಸೊ ಇನ್ನೊಂದೇನ್ ಗೊತ್ತಾ, ಇಲ್ಲಿ ನನಗೂ ಅರ್ಥ ಆಗಲ್ಲ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು, ನಿಮ್ಗೂ ಅರ್ಥ ಆಗಲ್ಲ ನಾನು ಹೇಳ್ತಾ ಇರೋದು ಏನು ಅನ್ನೋದು, ಮತ್ತೆ ನಿಮ್ಗೆ ಎಷ್ಟು ಅರ್ಥ ಆಗ್ತದೆ ನಿಮ್ಗೂ ಗೊತ್ತಾಗಲ್ಲ. ಭಗವಂತ ಎಷ್ಟು ನಮ್ಗೆ ಇದನ್ನು ಕೊಡ್ತಾನೆ ಅಷ್ಟು ಮಟ್ಟಿಗೆ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ಹೆಚ್ಚಿಗೆ ಜಪ ಮಾಡ್ಬೇಕು, ಭಗವಂತನ ಮೇಲೆ ಹೆಚ್ಚಿಗೆ ಅವಲಂಬಿತರಾಗಿರ್ಬೇಕು. ಆವಾಗ ಒಂಚೂರು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಎಸ್, ನಿತ್ಯವಾಗಿ ನಮ್ಮ ಜಪ ಮಾಡ್ತಾ ಇರ್ಬೇಕಾದ್ರೇನೆ ಏಕಾಗ್ರತೆ ಇರ್ಬೇಕು. ಮನಸ್ಸು ಹಾರ್ಕೊಂಡು ಹೋಗುತ್ತಲ್ವ ಪ್ರಭು. ಎಷ್ಟೇ ಸಲ ತಗೊಬಂದ್ ಕೂರಿಸಿದ್ರು ಯಾಕೆ ಓಡ್ತಾ ಇದೆ? ಜ್ಞಾನ ಏಕಾಗ್ರತೆ ಬರ್ಬೇಕು ಜಪ ಮಾಡಿದಾಗ. ನಾವಿಲ್ಲಿ ಜಪ ಮಾಡ್ತಾ ಇರ್ತೀವಿ, ಏನೋ ಒಂದು ಶಬ್ದ ಬರ್ತಾ ಇರುತ್ತೆ, ಇಲ್ಲ ಆ ಕಡೆ ಒಂಥರ ಮನ್ಸಾರ ಹೋಗೋ ತರ ಇರುತ್ತೆ, ಮತ್ತೆ ತಗೊಬಂದು ಕೂರ್ಸೋ ತರ ಆಗುತ್ತೆ. ತುಂಬಾ ಕಷ್ಟ ಇದೆ. ನಾವು ಎಷ್ಟೇ 16 ಮಾಲೆ ಮಾಡಿದ್ರು 4 ಬಾರಿ ಕೇಳಿಸ್ಕೊಂಡಿರ್ತೀವಿ. ಆಗ್ಬಿಟ್ಟೆ ಸಾಧನ ಇಂಪಾರ್ಟೆಂಟ್ ಅಲ್ಲ ಪ್ರಭು. ಆ ಒಂದು ಮಾಲೆನೂ ಎಷ್ಟು ಕಷ್ಟ ಇದೆ ಅಂತ ಅನ್ಸುತ್ತೆ ಪ್ರಭು. ಅದೇ ಯಾಕೆ ಹಿಂಗಾಗುತ್ತೆ ಹೇಳಿ? ನೀವೇ ತಿಳಿಸಿ. ಇಲ್ಲ, ಬೇರೆಯವರು ತಿಳಿಸ್ಬೋದು. ನನ್ನಲ್ಲಿ ಶುದ್ಧತೆ ಇಲ್ಲ ಅಂತ ಅನ್ಕೊಳ್ಳೋದಪ್ಪ ನಾನು. ನೋಡಿ, ಪ್ರಾಕ್ಟಿಕಲ್ ಆಗಿರೋಣ. ಸುಮ್ಮನೆ ಶುದ್ಧತೆ ಇಲ್ಲ ಅನ್ನೋದಕ್ಕಿಂತ ಪ್ರಾಕ್ಟಿಕಲ್ ಆಗಿರೋಣ. ಯಾಕೆ ಇಂಥದ್ದು ನನ್ನ ಜೀವನದಲ್ಲಿ ಸಂಭವಿಸ್ತಾ ಇದೆ? ಯಾಕೆ ನನಗೆ ಈ ರೀತಿ ಆಗ್ತದೆ? ಮಂತ್ರ ಕುಂತ್ಕೊಂಡು ಹೇಳಕ್ ಆಗ್ತದೆ ಯಾಕೆ? ಮಾಯೆ ಪ್ರಭು. ಅಂತ ಒಂದು ಮಾತಲ್ಲಿ ಹೇಳ್ಬಿಟ್ರೆ ಹೆಂಗ ಅದನ್ನ ಅರ್ಥ ಮಾಡ್ಕೊಳ್ಳೋದು? ಕೋರಿಕೆಗಳು ಪ್ರಭು. ಹರೇ ಕೃಷ್ಣ. ಹೇಳಿ ಪ್ರಭು. ಕೋರಿಕೆಗಳಿರುತ್ತೆ, ಅದರಿಂದ ದ್ವಂದ್ವಗಳು ಉಂಟಾಗುತ್ತೆ, ಅದರಿಂದ ಡಿಸ್ಟರ್ಬೆನ್ಸ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಕೋರಿಕೆಗಳು ನಮ್ಮನ್ನ ಕಾಡ್ತಾ ಇರ್ತವೆ. ಎಂತ ಕೋರಿಕೆಗಳು?
ಭೌತಿಕದ ಕೋರಿಕೆ. ಭೌತಿಕ ಕೋರಿಕೆನೆ ಪ್ರಭು. ಮನಸ್ಸಂಚಲತೆ. ಸೊ ಇಂಥ ಸಂದರ್ಭದಲ್ಲಿ ಜಾಗೃತಿ ಆಗಿರ್ಬೇಕು. ಎಲ್ಲಾ ಕೋರಿಕೆಗಳು ನಮ್ಮನ್ನ ಕಾಣೋದಿಲ್ಲ, ಆದ್ರೆ ಯಾವುದು ಕಾಮದ ಹಂತಕ್ಕೆ ಹೋಗ್ತಾ ಇರುತ್ತೆ ಆ ಕೋರಿಕೆಗಳೇ ನಮ್ಮನ್ನ ಕಾಡುತ್ತೆ. ನಾವು ಹೋದಾಗ ಹಲವಾರು ವಿಚಾರಗಳನ್ನ ನೋಡ್ಕೊಂಡು ಹೋಗಿರ್ತೀವಿ. ಒಂದು ಮನೆ ನೋಡಿರ್ತೀವಿ, ಒಂದು ಅಂಗಡಿ ನೋಡಿರ್ತೀವಿ, ಒಂದು ಬಟ್ಟೆ ನೋಡಿರ್ತೀವಿ, ಒಂದು ತಿನ್ನೋ ವಸ್ತು ಎಲ್ಲ ನೋಡ್ಕೊಂಡು ಹೋದ್ವಿ ಅಂತ ತಿಳ್ಕೊಳ್ಳೋಣ. ನೀವು ಯೋಚನೆ ಮಾಡಿ, ಎಲ್ಲವೂ ನಿಮ್ಮನ್ನ ಕಾಡಿಸೋದಿಲ್ಲ. ಯಾವುದೋ ಒಂದು ವಸ್ತು ನಿಮ್ಮನ್ನ ಕಾಡಿಸ್ತಾ ಇರುತ್ತೆ ಅಂದ್ರೆ ಅದು ಕಾಮದ ಹಂತಕ್ಕೆ ಹೋಗ್ತಾ ಇದೆ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಜಾಗದಲ್ಲಿ ಪ್ರಯತ್ನ ಮಾಡ್ಬೇಕು. ಎಲ್ಲಾದ್ರೂ ಕಣ್ಣು ಮುಚ್ಕೊಂಡಿರ್ಬೇಕು. ಆದಷ್ಟು ಹೆಚ್ಚಿಗೆ ಜಪ ಮಾಡುವಾಗ ಕಣ್ಣು ತೆಕ್ಕೊಂಡು ಭಗವಂತನ ಒಂದು ಪಾದ ನೋಡ್ಕೊಂಡ್ ಮಾಡ್ಬೇಕಾ, ಕಣ್ಣು ಮುಚ್ಕೊಂಡ್ ಮಾಡ್ಬೇಕಾ ಪ್ರಭು? ಈಗ ನಿಮ್ ಇಷ್ಟ, ವೈಯಕ್ತಿಕವಾದ ನಿರ್ಧಾರಗಳು. ನಾನ್ ಕಣ್ಣು ಮುಚ್ಚು ಅನ್ನೋದು ಜಪ ಮಾಡೋವಾಗಲ್ಲ. ಜಪ ಮಾಡೋವಾಗ ಬೇಕಾದ್ರೆ ಕಣ್ ತೆಗೀರಿ, ಬೇರೆ ಸಂದರ್ಭಗಳೆಲ್ಲ ಕಣ್ಣು ಮುಚ್ಕೊಂಡಿರಿ. ಸೊ ಎಲ್ಲೋ ನೋಡುವಾಗ ಇದು ನನಗ್ ಚೆನ್ನಾಗಿರುತ್ತಾ, ಇದು ಚೆನ್ನಾಗಿದೆ ನನ್ ಆ ರೀತಿ ಇರಬಾರ್ದು. ಅದೇ ಜ್ಞಾನ. ಶ್ರವಣ ಇಂಪಾರ್ಟೆಂಟ್ ಪ್ರಭು, ಶ್ರವಣ ಇಂಪಾರ್ಟೆಂಟ್ ಆಗುತ್ತೆ. ಶ್ರವಣ ಇಂಪಾರ್ಟೆಂಟ್ ಮಾತಾಜಿ. ನಾನು ಹೇಳ್ತಿರೋದು ಏನು ಅಂದ್ರೆ, ಒಂದು ಕೋರಿಕೆ ಯಾವಾಗ ಕಾಮವಾಗಿ ಮಾಡ್ಕೊಡುತ್ತೆ, ಧ್ಯಾಯತೋ ವಿಷಯಾನ್ ಮುಕ್ತ ಸಂಗ ಸಂಜಾಯತೆ ಕಾಮ. ಒಂದನ್ನ ನೋಡಿದಾಗ ಅದು ಎರಡನೇ ಬಾರಿ ಆಲೋಚನೆ ಮಾಡ್ತೀವಲ್ಲ, ಆವಾಗ್ಲೇ ಅದು ಕಾಮವಾಗಿ ಮಾರ್ಪಡೋದು. ಎಷ್ಟೋ ವಿಚಾರಗಳು ನೋಡಿ ಬಿಡ್ತಾ ಇರ್ತೀವಿ, ಅದು ಕಾಮವಾಗಿ ಮಾರ್ಪಡೋದಿಲ್ಲ. ಎರಡನೇ ಬಾರಿ ಅದರ ಬಗ್ಗೆ ಆಲೋಚನೆ ಮಾಡ್ತೀನಲ್ಲ, ಅದೇ ಕಾಮವಾಗಿ ಮಾರ್ಪಡುವಂಥದ್ದು. ಎಲ್ಲೋ ನಮಗೆ ಜ್ಞಾನ ಅನ್ನೋದು ಬರಬೇಕು. ಆ ಜ್ಞಾನ ನಮ್ಮನ್ನ ಹೇಳುತ್ತೆ, ಈ ರೀತಿ ಅಂತ ಹೇಳುತ್ತೆ. ಆ ರೀತಿನೇ ಸಾಧ್ಯವಾಗುತ್ತೆ. ಹರೇ ಕೃಷ್ಣ ಪ್ರಭು. ಹೇಳಿ ಮತ್ತೆ ಹರೇ ಕೃಷ್ಣ ಪ್ರಭು. ಹೇಳಿ ಮತ್ತೆ ಪ್ರಭು ಏನ್ ಗೊತ್ತಾ, ಈಗ ನಾವು ಚಾಟಿಂಗ್ ಕೂತಾಗ ಪ್ರಭು, ಈಗ ನಾವು ನಿನ್ನೆ ಬುಕ್ ಡಿಸ್ಟ್ರಿಬ್ಯೂಷನ್ಸ್ ಹೋಗಿರ್ತೇವೆ. ಹೋದಾಗ ಒಂದು ಪಾಸಿಟಿವ್ ರಿಸಲ್ಟ್ಸ್ ಬಂದಿರುತ್ತೆ, ನಾವು ಮಾಡಿರ್ತೇವೆ. ಆಮೇಲೆ ಕೊನೆಯ ಒಂದಿಷ್ಟು ಆಗಿಲ್ಲ, ಡಿಸ್ಟ್ರಿಬ್ಯೂಷನ್ಸ್ ಆಗಿಲ್ಲ ಅಂದಾಗ ಚಾಟಿಂಗ್ ಕೂತಾಗ ನಮ್ಗೆ ಅದೇ ಬರ್ತಾ ಇರುತ್ತೆ ಪ್ರಭು. ಇಸ್ ದಟ್ ಗುಡ್ ಸೈನ್ ಆರ್ ಬ್ಯಾಡ್ ಸೈನ್ ಪ್ರಭು? ಜಪ ಸಂದರ್ಭದಲ್ಲಿ ಯಾವ ಆಲೋಚನೆ ಬಂದ್ರೂ ಕೆಟ್ಟದೆ. ಓಕೆ. ಕೃಷ್ಣನ ಆಲೋಚನೆ ಬಂದ್ರೂ ಕೆಟ್ಟದು. ದಟ್ ಇಸ್ ಮಾಯ. ಬರೀ ಡಿಸ್ಟ್ರಿಬ್ಯೂಷನ್ ಅಲ್ಲ, ಕೃಷ್ಣನ ಲೀಲೆಗಳು ಬರ್ತಾ ಇದೆ ಪ್ರಭು, ಅದನ್ನು ಮಾಯನೆ. ಜಪ ಸಂದರ್ಭದಲ್ಲಿ ಜಪದ ಪದಗಳು ಅದು ಶ್ರವಣ ಮಾಡ್ತಾ ಇರ್ಬೇಕು, ಕಿವಿ ಒಳಗಡೆ ಹೋಗ್ತಾ ಇರ್ಬೇಕು. ಇದರ ಮಧ್ಯದಲ್ಲಿ ಏನೂ ಇರಬಾರ್ದು, ಕೃಷ್ಣನು ಸಹ ಬರಬಾರ್ದು. ಏನೋ ಕೃಷ್ಣ ಬರ್ತಿದ್ದಾನೆ ಅಂದ್ರೆ ಅದನ್ನು ಮಾಯನೇ ಹೊರತುಪಡಿಸಿ ಕೃಷ್ಣನಲ್ಲ. ಧ್ರುವ ಮಹಾರಾಜನ ಲೀಲೆಯಲ್ಲಿ ನೀವು ಒಂದು ಬಾರಿ ರೆಫರ್ ಮಾಡಿ, ಸ್ಪಷ್ಟವಾಗಿದೆ. ಯಾವಾಗ ಆ ಪರಮಾತ್ಮನ ಕುರಿತು ಆತ ಜಪ ಮಾಡ್ತಿರ್ತಾನೆ, ಸಾಕ್ಷಾತ್ ಭಗವಂತನ ಎದುರುಗಡೆ ಬಂದು ನಿಂತ್ಕೊಂಡ್ರು ಆತ ನೋಡೋದಿಲ್ಲ, ಕಣ್ ತೆಗೆದು ನೋಡೋದಿಲ್ಲ. ಅವಾಗ ಭಗವಂತ ಏನ್ ಮಾಡ್ತಾನೆ, ಇವಾಗ ಆತನ ಕಣ್ ತರಿಸ್ಬೇಕು, ದರ್ಶನ ಕೊಡ್ಬೇಕು, ಏನ್ ಮಾಡ್ತಾರೆ, ಒಳಗಡೆ ಇರುವ ಪರಮಾತ್ಮನ ಕಣ್ಮರೆ ಆಗ್ತಾನೆ. ಆವಾಗ ಕಣ್ ಬಿಡ್ತಾನೆ, ಆವಾಗ ಎದುರುಗಡೆನೆ ಆ ಒಂದು ಪರಮಾತ್ಮ ನೋಡ್ತಾನೆ. ಸೊ ಜಪ ಮಾಡುವಾಗ ಎಷ್ಟರ ಮಟ್ಟಿಗೆ ನಮ್ಮ ಒಂದು ಏಕಾಗ್ರತೆ ಇರಬೇಕು. ಕೃಷ್ಣನೇ ಎದುರುಗಡೆ ಬಂದು ನಿಂತ್ಕೊಂಡ್ರು ನಾವು ಆತನ ನೋಡಬಾರ್ದು. ಸೊ ಜಪ ಅನ್ನೋದು ಆ ಒಂದು ಮಟ್ಟಕ್ಕೆ ಮಾಡಬೇಕು. ಇದನ್ನ ಅಭ್ಯಾಸ. ಧನ್ಯವಾದಗಳು. ಇನ್ನೊಂದು ಹೇಳ್ತೀನಿ. ಸೊ ಯಾಕೆ ನಮ್ಗೆ ಹಿಂಗ್ ರೀತಿಯೆಲ್ಲ ಆಗ್ತಾ ಇದೆ ಅಂದ್ರೆ, ನಮ್ಮಿರುವಂತಹ ವಾತಾವರಣಗಳು. ಸೊ ಅದಕ್ಕೆ ಯಾವಾಗ ಹೇಳೋದು, ಪ್ರೋಪಾದದ ಹಾಕೊಂಡು ಮಾಡಿ, ಎಲ್ಲೋ ಒಂದ್ ಜಾಗದಲ್ಲಿ ಸುತ್ತಲೂ ಒಂದ್ 10 ಜನ ಸೇರ್ಕೊಂಡು ಮಾಡಿ. ಏನಾಗುತ್ತೆ ಅವಾಗ ಜಪ ಮಾಡೋರೇ ನಮ್ಮ ಸುತ್ತಲೂ ಇರುವಾಗ ಆ ಅಟ್ಮಾಸ್ಫಿಯರ್ ಅದು ಕ್ರಿಯೇಟ್ ಆಗುತ್ತೆ. ಇಲ್ಲ ನಾವು ಬೇರೆ ಎಲ್ಲೋ ಇದೀವಿ, ಅದು ಮನೆಯಲ್ಲೇ ಆಗಿರ್ಬೋದು, ಇಲ್ಲ ಯಾರೇ ಆಗಿರ್ಬೋದು, ಅವ್ರ ಆಲೋಚನೆಗಳು ಏನಿದೆ, ಅವ್ರು ತಿನ್ಬೇಕು ಕುಡಿಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಅವ್ರ ಉಸಿರನ್ನೇ ನಾನ್ ಹೇಳ್ಕೊಂತಿದ್ದೀನಿ, ನನಗೂ ತಿನ್ಬೇಕು ನೋಡ್ಬೇಕು ಮಾಡ್ಬೇಕು ಅನ್ನೋದೇ ಬರ್ತಾ ಇರುತ್ತೆ. ಸೊ ಎಂತ ಒಂದು ವಾತಾವರಣದಲ್ಲಿ ನಾನು ಜೀವಿಸ್ತಿದ್ದೀನಿ, ಎಲ್ಲ ಅನ್ವಯವಾಗುತ್ತೆ. ಅದಕ್ಕೆ ಆದಷ್ಟು ಭಕ್ತರ ಸಾಂಗತ್ಯದಲ್ಲಿ ಇರೋದಕ್ಕೆ ಪ್ರಯತ್ನ ಅನ್ನೋದನ್ನ ಮಾಡಿ. ಓಕೆ, ಯಾರೋ ಪ್ರಭುಜಿ ಯಾರೋ ಮಾತಾಡ್ತಿದ್ರು, ಗೋವಿಂದರಾಜ್ ಪ್ರಭುನ ಯಾರೋ ಗೊತ್ತಿಲ್ಲ, ಏನೋ ಹೇಳಕ್ ಬಂದ್ರು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭಾ. ಶ್ರೀಜಿ ಪ್ರಭು. ಪ್ರಭು ಹಾಗಾದ್ರೆ ಯಾವ್ದು ಆಲೋಚನೆ ಇಲ್ಲ ಅಂದ್ರೆ ಜಪದಲ್ಲಿ ಏನಿರ್ಬೇಕು ಪ್ರಭು? ಹಾಗಾದ್ರೆ ಏನು ಇರ್ಬಾರ್ದು ಅಂತೀರಾ? ಏನು ಇರ್ಬಾರ್ದು.
ಓನ್ಲಿ ಚಾಂಟಿಂಗ್ ಅಷ್ಟೇ, ಓನ್ಲಿ ಚಾಂಟಿಂಗ್ ಅಷ್ಟೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪಕ್ಕದಲ್ಲಿ ಒಂದು ದೊಡ್ಡ ಲೌಡ್ ಸ್ಪೀಕರ್ ಹಾಕವ್ರೆ, ಕಿವಿ ಕೇಳಿಸ್ಬಾರ್ದು, ಆ ಮಟ್ಟಕ್ಕೆ ಇದೆ. ಅದೇ ಜಪದ ಫಸ್ಟ್ ಸ್ಟೇಜ್ ಆಫ್ ಜಪ, ಮೊದಲನೇ ದರ್ಜೆಯ ಜಪ. ಅದಕ್ಕೆ ಕೆಲವೊಂದು ಯೋಜನೆಗಳನ್ನ ಮಾಡಬೇಕು, ಅದನ್ನ ಮಾಡಿ ಅಂತ ನಾನು ಹೇಳಲ್ಲ. ಬಟ್ ಆಚಾರ ನೋಡ್ಬೋದು ಕೆಲವನ್ನ, ನೀವು ಇದಕ್ಕೆ ವೃಂದಾವನಕ್ಕೆ ಹೋಗ್ಬೋದು, ಅಲ್ಲಿ ನೋಡಿದಾಗ ಈ ಒಂದು ಯಾರು ನರೋತ್ತಮ ದಾಸ್ ಠಾಕೂರ ಇಲ್ಲ ಶ್ಯಾಮಾನಂದ ಪಂಡಿತ್, ಅದು ಒಂದು ಗುಹೆ ಸರ ಕಟ್ಕೊಂಡಿದ್ದಾರೆ. ಆ ಗುಹೆ ಒಳಗಡೆ ಹೋಗಿ ಜಪ ಮಾಡುವಂತದ್ದು, ಇಲ್ಲ ಒಳಗಡೆ ಕೊಠಡಿ ಪ್ರಯತ್ನ. ನಮ್ಮ ಜೀವನದಲ್ಲೂ ಅಷ್ಟೇ, ನಾನು ಎಂತ ಪ್ರಯತ್ನವನ್ನ ಮಾಡಿದ್ದೀನಿ, ಅದರಿಂದ ಜಪ ಚೆನ್ನಾಗ್ ಆಗುತ್ತೆ ಅನ್ನೋದಿಲ್ಲ, ಅದು ಸುಳ್ಳು. ನನ್ನ ಪ್ರಯತ್ನ ಏನಿದೆ ಅದನ್ನ ಭಗವಂತ ನೋಡ್ತಾನೆ. ಅಂದ್ರೆ ನನ್ನ ಕೋರಿಕೆ ಅದಾಗಿದೆ ಅನ್ನೋವಾಗ ಅನುಗ್ರಹಿಸ್ತಾನೆ. ರೈಟ್, ಅವ್ರ ಮಾರ್ಕೆಟ್ ಅಲ್ಲಿ ಕುಂತ್ಕೊಂಡು ಜಪ ಮಾಡ್ಬೋದು. ಭಗವಂತನ ಅನುಗ್ರಹ ಸಿಕ್ಬಿಡ್ತು ಅಂದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಬಟ್ ಭಗವಂತ ಏನ್ ಕೊಡ್ತಾನೆ, ನಾನು ಏನಕ್ಕೋಸ್ಕರ ಹಂಬಲಿಸ್ತಾ ಇದ್ದೀನಿ ಅದನ್ನ ಕೊಡ್ತಾನೆ. ಸೊ ನನ್ನ ಕೋರಿಕೆ ಏನಾಗಿದೆ ಅದನ್ನ ಕೊಡ್ತಾನೆ. ಸೊ ಅಂತ ಒಂದು ಕೋರಿಕೆನ ಇಟ್ಕೊಂಡಿರ್ಬೇಕು. ಅದಕ್ಕೆ ನಾನು ಪ್ರಯತ್ನ ಮಾಡ್ಬೇಕು, ಯೋಜನೆಗಳನ್ನ ಮಾಡ್ಬೇಕು, ಹಂಗೆ ಹಿಂಗೆ ಎಲ್ಲ ಮಾಡ್ತಾ ಇದ್ರೆ ಸಹಜವಾಗಿ ಬರಕ್ಕೆ ಪ್ರಾರಂಭ. ಎಷ್ಟು ಪ್ರಾಮುಖ್ಯತೆ ಕೊಡ್ತೀನಿ ಜಪಕ್ಕೆ ಅನ್ನೋದು ತುಂಬಾ ಮುಖ್ಯ. ಕೆಲವು ಹೇಳ್ತಾರಲ್ಲ, ಅಯ್ಯೋ ವಾಕಿಂಗ್ ಮಾಡ್ಕೊಂಡು ಜಪ ಮುಗಿಸ್ಬಿಡೋಣ, ಇದು ಮಾಡ್ಕೊಂಡು ಮುಗಿಸ್ಬಿಡೋಣ, ಹೆಂಗೋ ಮಾಲೆ ಮುಗಿಸಿದ್ರೆ ಸಾಕು. ಕೃಷ್ಣನ್ ಅದನ್ನೇ ಮಾಡ್ತಾನೆ, ಹೆಂಗೋ ಮುಗಿಸ್ಬಿಡು ಹೋಗು ಪರವಾಗಿಲ್ಲ ಅಂತ ಮುಗಿಸ್ಬಿಡ್ತಾನೆ. ಇಲ್ಲ, ಈ ರೀತಿನೇ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದಾಗ ಅದಕ್ಕೆ ತಕ್ಕಂಗೆ ಬುದ್ಧಿಶಕ್ತಿ ಕೊಡ್ತಾರೆ, ತಕ್ಕಂಗೆ ವ್ಯವಸ್ಥೆಗಳನ್ನು ನನ್ನ ಕೋರಿಕೆ ಇರ್ಬೇಕಷ್ಟೇ. ಓಕೆ ಪ್ರಭು, ನೀವು ಬ್ಲೆಸ್ಸಿಂಗ್ ಮಾಡಿ ಪ್ರಭು, ಭಕ್ತರು ಎಲ್ರಿಗೂ ಬ್ಲೆಸ್ಸಿಂಗ್ ಮಾಡಿ, ಏಕಾಗ್ರತೆಯಲ್ಲಿ ಮಾಡ್ಲಿ, ಜಪ ಇನ್ನೂ ಹೆಚ್ಚಿಗೆ ಮಾಡ್ಲಿ ಅಂತ ಬ್ಲೆಸ್ಸಿಂಗ್ ಮಾಡಿ ಪ್ರಭು. ನಾನು ಸಹ ಕಷ್ಟಪಡ್ತಿದ್ದೀನಿ, ಬ್ಲೆಸ್ಸಿಂಗ್ ಕೊಡೋ ಯಾರಿಗೆ ಯೋಗ್ಯತೆ ಇದೆ ಅವ್ರು ಕೊಡ್ಬೇಕು. ನಾನು ಜಪ ಮಾಡಕ್ ಕಷ್ಟ ಪಡ್ತಾ ಇದ್ದೀನಿ, ನಿಮ್ಗೆಲ್ಲ ಹೇಳ್ತಿದ್ದೀನಿ. ಅದು ನನಗೂ ಅಷ್ಟೇ, ಎಸ್ಪೆಷಲಿ ಸರ್ವಿಸಸ್ ಬರ್ತಾ ಇರುತ್ತೆ ಜಪ ಮಾಡುವಾಗ. ಕೆಲವೊಮ್ಮೆ ನಾನೇ ಹೇಳ್ತೀನಿ, ಒಂದು ಬುಕ್ ಪೆನ್ನು ಕೊಟ್ಬಿಡು, ಸುಮ್ಮನೆ ಕಾಡ್ತಾ ಇರುತ್ತೆ. ಈ ಭಕ್ತರಿಗೆ ಈ ಫೋನ್ ಮಾಡ್ಬೇಕು, ಈ ಸಂದೇಶ ಕೊಡ್ಬೇಕು, ಕ್ಲಾಸ್ ಬಗ್ಗೆ ಹೇಳ್ಬೇಕು, ಮೆಸೇಜ್ ಹಾಕ್ಬೇಕು, ಇಂಥವೇನೋ ಬರ್ತಾನೆ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಇಷ್ಟೊಂದು ಬುಕ್ ಪೆನ್ನು, ಇದು ನಮ್ ಗುರು ಮಹಾರಾಜ್ ಹೇಳ್ತಾರೆ, ಆದಷ್ಟು ಅದನ್ನಾದ್ರೂ ಮಾಡಿ. ಆವಾಗ್ಲೂ ಕಾಡುತ್ತೆ, ಎಲ್ಲೋ ಒಂದ್ ಜಾಗದಲ್ಲಿ ಒಂದು ಚೂರು ಕಮ್ಮಿ ಆದ್ರೂ ಆಗುತ್ತೆ. ಒಂದು ಬುಕ್ಕಲ್ಲಿ ಬರ್ದ್ಬಿಟ್ಟು ಇದಾದ್ಮೇಲೆ ಜಪ ಹಾಕಲಿ ಇದನ್ನ ಮಾಡ್ಬೇಕು ಅಂತ ಬರ್ದಿಟ್ಬಿಟ್ರೆ, ಸರಿ ಆಯ್ತು ಬರ್ದಿಟ್ಟಿದ್ದೀನಿ ಮರ್ತೋಗಲ್ಲ ಅನ್ನೊಂದು ಅದಾದ್ರೂ ಹೋಗುತ್ತೆ. ಎಲ್ಲೋ ಒಂದ್ ಜಾಗ ರಿಲೀಫ್ ಸಿಗುತ್ತೆ, ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಮಾಡಕ್ ಸಾಧ್ಯನಾದ್ರೂ ಆಗುತ್ತೆ. ಅದಕ್ಕೆ ಬ್ರಹ್ಮಮುಹೂರ್ತ ಸಮಯ. ಬ್ರಹ್ಮಮುಹೂರ್ತ ಸಮಯದಲ್ಲಿ ನನ್ನ ಪ್ರಯತ್ನ ಸಾಗುತ್ತೆ. ಯಾಕಂದ್ರೆ ಹೊರಗಿನ ಒಂದು ಒತ್ತಡ ಇರೋದಿಲ್ಲ, ರಜೋಗುಣದ ಒತ್ತಡ ಇರೋದಿಲ್ಲ. ಬೇರೆ ಒಂದು ಉದಾಹರಣೆಗೆ, ಪ್ರಕೃತಿ ಹಂಗೆ ಇರೋದು. 7 ಗಂಟೆ ಎಸ್ಪೆಷಲಿ ಸಿಟಿ ಒಂದು 6:30 7 ಆಗಿದ ತಕ್ಷಣ ರಜಗುಣ ತಮಗುಣ ಹೆಚ್ಚಿಗೆ ಆಗ್ತಾ ಇರುತ್ತೆ. ಆ ಗಾಡಿಗಳ ಒಂದು ಓಡಾಟ ಆಗಿರ್ಬೋದು, ಎಲ್ಲರ ಓಡಾಟ ಆಗಿರ್ಬೋದು, ರಜಗುಣ ಗಾಳಿಯಲ್ಲಿ ಹಂಗೆ ಇರುತ್ತೆ. ನಮಗೂ ಅದರ ಒಂದು ಪ್ರಭಾವ ಬೀರ್ತಾ ಇರುತ್ತೆ. ಇಲ್ಲ ಮಕ್ಕಳಿಗೆ ಟೈಮ್ ಆಗೋಯ್ತು, ಅಡಿಗೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಎದ್ದೊಳ್ಬೇಕು, ಹಿಂಗ್ ಅನಿಸ್ತಾನೆ ಇರುತ್ತೆ. ಅದಕ್ಕೆ ಬ್ರಹ್ಮಮುಹೂರ್ತ ಸಮಯ 3:30 4 ಗಂಟೆ ಒಳಗಡೆ ಕುಂತ್ಕೊಂಡ್ಬಿಟ್ರೆ ಆವಾಗ್ಲೂ ಅಷ್ಟೇ, ಅವಾಗ ನನ್ನ ಆವಾಗ್ಲೂ ಅಷ್ಟೇ ಹಂಗಿಂಗ್ ಓಡುತ್ತೆ. ಬಟ್ ಹೊರಗಿನ ಒಂದು ಪ್ರಭಾವ ಇರೋದಿಲ್ಲ. ನನ್ನದೇ ಅದು ತುಂಬಾ ಸುಲಭ ಅಂತ ಹೇಳಲ್ಲ, ಸಾಧ್ಯ ಆದಷ್ಟು ಅದನ್ನ ಮಾಡ್ಕೊಂಡು ಜಪ ಮಾಡಕ್ ಸಾಧ್ಯ ಆಗುತ್ತೆ. ಎಲ್ಲರೂ ಎಷ್ಟೇ ಪ್ರಯತ್ನ ಮಾಡ್ತಾರೆ, ಭಗವಂತನು ಅಷ್ಟೇ ಅನುಗ್ರಹ. ಓಕೆ, ನಮಸ್ಕಾರ ಗುರುಜಿ. ಧನ್ಯವಾದ ಪ್ರಭು. ಹಲೋ ಗುರುಜಿ. ಹೇಳಿ ಮತ್ತೆ. ಅದೇ ಬೆಳಗ್ಗೆ 4 ಗಂಟೆ ಅಂತೀರ, ಆ ಟೈಮಲ್ಲಿ ನಿದ್ದೆ ಎಳಿತಾ ಇರ್ತದಲ್ಲ ಗುರುಜಿ? ಯಾಕೆ ನಿದ್ದೆ ಎಳಿತದೆ? ನಿದ್ದೆ ಸಂಪೂರ್ಣವಾಗಿಲ್ಲ ಆದ ಕಾರಣ ಎಳಿತದೆ. ಅಂದ್ರೆ ಮಲಗಿರೋದು ಸರಿ ಇಲ್ಲ. ನೋಡಿ, ಒಬ್ಬೊಬ್ಬರ ದೇಹ ಒಂದೊಂದು ರೀತಿಯ ರಚನೆ ಆಗಿರುತ್ತೆ. ಒಬ್ಬರದು ಸತ್ವಗುಣದ ದೇಹ, ಒಬ್ಬರದು ತಮೋಗುಣ ದೇಹ, ಒಬ್ಬರದು ರಜಗುಣದ ದೇಹ, ಒಬ್ಬೊಬ್ರದ್ದು ಒಂಥರ ಇರುತ್ತೆ. ಒಬ್ಬರಿಗೆ 6 ಗಂಟೆ ನಿದ್ದೆ ಸಾಕು, ಒಬ್ಬರಿಗೆ 5 ಗಂಟೆ ನಿದ್ದೆನೆ ಸಾಕು, ಕೆಲವರಿಗೆ 7 ಗಂಟೆ ನಿದ್ದೆ ಬೇಕು, ಕೆಲವರಿಗೆ 8 ಗಂಟೆ ನಿದ್ದೆ ಬೇಕು. ಅಂತವ್ರಿಗೆ ನಮ್ಮ ದೇಹ ಎಷ್ಟುಗೆ ಸಂತೃಪ್ತವಾಗುತ್ತೆ, ಅಲಾರಂ ಇಲ್ಲದೆ ನಾನು ಎದ್ದೊಳ್ಬೇಕು ಅಷ್ಟೇ, ಅದು ಸಂತೃಪ್ತಿಯಾದ ಒಂದು ನಿದ್ದೆ. ಉದಾಹರಣೆಗೆ ನಾನು ರಾತ್ರಿ 10 ಗಂಟೆಗೆ ಮಲ್ಕೊಂಡು 4 ಗಂಟೆಗೆ ಎಚ್ಚರಿಕೆ ಆಗೋಯ್ತು, ನನಗೆ ತೊಂದ್ರೆ ಇಲ್ಲ ಆಗಿಲ್ಲ, ಅವಾಗ 9 ಗಂಟೆಗೆ ಮಲಗೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. 9 ಗಂಟೆಗೆ ಮಲ್ಕೊಂಡೂ ನಾನು ಎಚ್ಚರಿಕೆ ಆಗಿಲ್ಲ ಅಂದ್ರೆ ನನ್ನ ದೇಹ ಇನ್ನೂ ಹೆಚ್ಚಿನ ನಿದ್ದೆ ಕೇಳ್ತಿದೆ.
ಅವಾಗ 8 ಗಂಟೆಗೆ ಮಲ್ಕೊಳ್ಬೇಕು. ನಿದ್ದೆ ಬರಲ್ಲ ಮತ್ತೆ ಅಜ್ಜಿ. ನೀವು ಚೆನ್ನಾಗಿ ನಿದ್ದೆ ಮಾಡಬೇಡಿ, ಖಂಡಿತವಾಗ್ಲೂ ನಿದ್ದೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ. ದೇಹಕ್ಕೆ ಬೇಕಾದ ಕೊಟ್ಟ ಮೇಲೆ ಖಂಡಿತ ದೇಹ ನಿಮ್ಮನ್ನ ತೊಂದರೆ ಮಾಡೋದಿಲ್ಲ. ಅದಕ್ಕೆ ಕೊಡದೆ ನಾವು ದೆವ್ವಗಳ ತರ ತಿರುಗಾಡ್ತಾ ಇರ್ತೀವಿ ರಾತ್ರಿ ಅಲ್ಲ ಅಂದ್ರೆ ಅದೇನ್ ಮಾಡುತ್ತೆ, ನಮ್ಮನ್ನ ಅದೇ ರೀತಿ ಕಾಡುತ್ತೆ. ಯಾವಾಗ ಮಧ್ಯಾಹ್ನ ಹೊತ್ತು ನಿದ್ದೆ, ಬೆಳಿಗ್ಗೆ ಹೊತ್ತು ನಿದ್ದೆ, ಸಂಜೆ ಹೊತ್ತು ನಿದ್ದೆ ಕಾಡ್ತಾನೆ ಇರುತ್ತೆ ದೇಹ. ಅದಕ್ಕೆ ಸಂತೃಪ್ತಿ ಅಂತ ಮಾಡ್ಬೇಕು, ಖಂಡಿತ ಬೇಗ ಮಲ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಬೇಕು. ಕಷ್ಟ ಇದೆ ಮತ್ತೆ, ಯಾಕಂದ್ರೆ ನಾವ್ ಒಬ್ರೇ ಇದ್ರೆ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಮನೇಲಿ ಹಲವಾರು ಜನರು ಇರ್ತಾರೆ, ಹಲವಾರು ರೀತಿಯಲ್ಲಿ ಅದು ಕಾಂಪ್ರಮೈಸ್ ಆಗ್ಲೇಬೇಕಾಗುತ್ತೆ. ಮಕ್ಳೇ ಆಗಿರ್ಬೋದು, ಮನೆಯವರು ಬರೋದು ಹೋಗೋದು, ಅವ್ರಿಗೆ ಮುಗಿಯೋದೇ 8-9 ಗಂಟೆಗೆ. ಅನಂತರನೇ ಒಂದ್ 10 ನಿಮಿಷ ಟೈಮ್ ಸಿಗುತ್ತೆ, ಏನೋ ಟಿವಿ ನೋಡೋಣ, ಮಾತಾಡೋಣ ಎಲ್ಲಾರ ಹತ್ರ. ನಾನು ಹೋಗಿ ಮಲ್ಕೊತೀನಿ ಅಂದ್ರೆ ಬೇಸರ ಆಗ್ಬಿಡುತ್ತೆ. ಸೊ ಕಾಂಪ್ರಮೈಸ್ ಆಗ್ಬೇಕು. ಎಸ್, ಭೌತಿಕ ಜೀವನ ಹಿಂಗೆ ಇರೋದು. ಆದಷ್ಟು ಪ್ರಯತ್ನ ಮಾಡ್ತಾ ಇರ್ಬೇಕು. ಎಲ್ಲೋ ಕೃಷ್ಣನ ಕಣ್ ತೆಗೆದು ನೋಡಿದ್ರೆ ಅಂತ ಒಂದು ಜೀವನ ಸಿಗುತ್ತೆ. ಸಾಯಂಕಾಲ ಜಪ ಒಳ್ಳೇದು ಗುರುಜಿ. 24 ಸಾಯಂಕಾಲದ ಜಪ ನಾನು 6 ಗಂಟೆ ಸಾಯಂಕಾಲ ಮೈಂಡ್ ಕಾಮ್ ಆಗಿರ್ತದ, ಅವಾಗ ಜಪ ಮಾಡ್ತೀನಿ. ಮಾಡಿ ಮತ್ತೆ ಮಾಡಿ, ತೊಂದ್ರೆ ಇಲ್ಲ. ಆ ಟೈಮ್ ಅನುಕೂಲವಾಗಿದೆ ಅಂದ್ರೆ ಆ ಟೈಮಲ್ಲೇ ಮಾಡಿ. ದಿನ 6 ಗಂಟೆಗೆ ಮೈಂಡ್ ಕಾಮ್ ಆಗಿರ್ತದೆ, ಯಾವ್ದು ಗಲಾಟೆ ಇರಲ್ಲ, ಅವಾಗ ಮಾಡ್ತೀನಿ. ಸರಿ ಮಾಡಿ, ನಿಮ್ಗೆ ಅವಾಗ ಅಂದ್ರೆ ನಿಮ್ಮ ಒಂದು ಜೀವನಕ್ಕೆ ಅದು ಸೂಕ್ತವಾದ ಸಮಯವಾಗಿದೆ, ಮಾಡಿ, ತೊಂದರೆ ಇಲ್ಲ. ಆದ್ರೆ ಕೆಲವೆಲ್ಲ ನೀವ್ ಹೇಳೋದೆಲ್ಲ ತುಂಬಾ ಅನುಸರಿಸ್ತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಅನುಸರಿಸಿದ್ದೀನಿ ಅಂತ ಕೃಷ್ಣನ್ ಗೊತ್ತನ್ಗೆ ಅನುಸರಿಸ್ಕೊಂಡ್ ಬರ್ತಾ ಇದ್ದೀನಿ. ನಿಮ್ಮ ಜೀವನ ಕೃಷ್ಣನ ಇದು, ನಿಮ್ಮಿಬ್ಬರ ಮಧ್ಯದಲ್ಲಿ ಇರುವಂತದ್ದು. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಒಂದ್ ನಿಮಿಷ ಮತ್ತೆ ಕ್ಲಾಸ್ ಅಲ್ಲಿ ಇದ್ದೀನಿ, 2 ನಿಮಿಷ ಕಾಲ್ ಮಾಡ್ತೀನಿ. ಪ್ರಭುಜಿ, ಅದೇ ಈ ತಿಂಗಳು ಅಭಿಷೇಕಕ್ಕೆ ಇರ್ತೀರ ಪ್ರಭುಜಿ? ಅದೇ ನಮ್ ಸ್ನೇಹಿತರು ಒಬ್ಬರನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು ನಿಮ್ಮನ್ನ ಕಾಣೋದಿಕ್ಕೆ. ಎಷ್ಟು ಮಟ್ಟಿಗೆ ನಾನು ಮಾತಾಡೋ ಸ್ಥಿತಿಯಲ್ಲಿ ಇರ್ತೀನಿ ಗೊತ್ತಿಲ್ಲ. ಮತ್ತೆ ಅಲ್ಲಿ ಸರ್ವಿಸ್ ಇರುತ್ತೆ, ಅಲ್ಲಿ ಓಡಾಟ ಇರುತ್ತೆ, ಇದೆಲ್ಲ ಇರುತ್ತೆ. ಬೇಕಾದಷ್ಟು ಮಾತಾಡ್ಬೋದು ಅಷ್ಟೇ. ಮೊದ್ಲು ಭಗವಂತನ ದರ್ಶನ ಮಾಡಿಸಿ, ಅಭಿಷೇಕ ಎಲ್ಲ ನೋಡ್ಲಿ ಅವ್ರಿಗೆ. ಆ ನಂತರ ಸಮಯ ಸಿಕ್ಕಿದ್ರೆ ಮಾತಾಡೋಣ. ಸರಿ ಪ್ರಭು, ಧನ್ಯವಾದ. ಓಕೆ, ಧನ್ಯವಾದ. ಹರೇ ಕೃಷ್ಣ, ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದ. ಇವತ್ತಿನ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡು ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ವಂಚಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಗೆ ಜೈ, ಪರತಪಾಂ ಶ್ರೀಲ ಪ್ರಭುಪಾದ ಕಿ ಜೈ, ಪರತಪಾಂ ಗುರುನಾಥ ಶ್ರೀ ಜೈ ಗೌರ ಪ್ರೇಮಾನಂದ ಹರೇ ಕೃಷ್ಣ. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಅಂತ ಹೇಳ್ತಾ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಎಂಡ್ ಮಾಡ್ತಿದ್ದೀನಿ, ಎಲ್ಲರಿಗೂ ಎಂಡ್ ಮಾಡ್ತೀನಿ.